continue what we continued last Sunday. ಸಭೆ ನಾವು ಕಳೆದ ವಾರ ಇದನ್ನ ಕಲ್ತ್ಕೊಂಡು ಅದೇ ಸಂದೇಶದ ಕುರಿತಾಗಿ ಇನ್ನು ಮುಂದುವರಿಲಿಕ್ಕೆ ಹೋಗ್ತಿದ್ದೇವೆ. And we are seeing that unbelief is one of the greatest sins, or the greatest sin in the Bible. ಒಂದು ಸತ್ಯವೇದದಲ್ಲಿರುವಂತ ಅತಿ ಉನ್ನತವಾದ ಶ್ರೇಷ್ಠವಾದ ಪಾಪವೇ ಅಪನಂಬಿಕೆಯಾಗಿದೆ. Now we are going to see how to overcome unbelief. ನಾವೀಗ ನೋಡ್ಲಿಕ್ಕಿದ್ದೇವೆ ಈ ಅಪನಂಬಿಕೆ ಮೇಲೆ ಯಾವ ರೀತಿಯಲ್ಲಿ ಜಯಿಸೋದು. Next Sunday we will see how to become strong in the Lord. ದೇವರ ಚಿತ್ತವಿದ್ರೆ ಮುಂದಿನ ವಾರ ಕಲ್ತ್ಕೊಳ್ಳಿಕ್ಕಿದ್ದೇವೆ ದೇವರಲ್ಲಿ ಯಾವ ರೀತಿಯಲ್ಲಿ ನಾವು ಹೆಚ್ಚಿನ ಬಲವನ್ನು ಪಡೆಯೋದು. No vision. ಎಲ್ಲಿ ದರ್ಶನವಿಲ್ಲವೋ Anybody sitting here, ಇಲ್ಲಿ ಕುಳಿತಿರುವಂತ ಯಾರಿಗೂ ಕೂಡ you don't have a spiritual vision, ನಿಮ್ಮಲ್ಲಿ ಆತ್ಮಿಕವಾದ ದರ್ಶನ ಇಲ್ಲ ಅಂದ್ರೆ you will perish. ನೀವು ನಾಶ ಹೋಗ್ತೀರಾ. It's so important. ಅದು ಅತಿ ಮುಖ್ಯವಾದದ್ದು. You must have a spiritual vision. ನಿಮಗೆ ಆತ್ಮಿಕವಾದ ದರ್ಶನವಿರಬೇಕು. Let God willing next Sunday. ದೇವರ ಚಿತ್ತವಿದ್ರೆ ಮುಂದಿನ ವಾರ ನಾನು ಕಲಿಸ್ಕೊಡ್ತೇನೆ. Today I want to share how to overcome unbelief. ಇವತ್ತು ನಾನು ನಿಮ್ಗೆ ಕಲಿಸ್ಕೊಡ್ತೇನೆ ಅಪನಂಬಿಕೆ ಮೇಲೆ ಯಾವ ರೀತಿಯಲ್ಲಿ ಜಯ You ಕೊಡೋದು. saw last Sunday. ಕಳೆದ ವಾರ ನೀವು ನೋಡಿದ್ರಿ Because of unbelief, ಅಪನಂಬಿಕೆ ನಿಮಿತ್ತದಿಂದ people who were chosen by God ಯಾವ ಜನರು ದೇವರಿಂದ ಆರಿಸಲ್ಪಟ್ಟರು died in the wilderness. ಅವರು ಅಡವಿಯಲ್ಲಿ ಸತ್ತರು. ಸತ್ತರು. It's because of unbelief. ಯಾಕೆ ಅದು ಅಪನಂಬಿಕೆ ನಿಮಿತ್ತದಿಂದ. How serious unbelief is. ಅಪನಂಬಿಕೆ ಇರುವುದು ಎಷ್ಟು ಗಂಭೀರವಾದದ್ದು And how evil it is. ಎಷ್ಟು ದುಷ್ಟತರವಾದದ್ದು. So today remember these three words. ಇವತ್ತು ಈ ಮೂರು ಒಂದು ಪದಗಳನ್ನ ಇವತ್ತಿನ ಅರ್ಥ ಮಾಡ್ಕೊಳ್ಳಿ ಹೇಳ್ತಾರೆ. One is faith. ಒಂದು ನಂಬಿಕೆ. Is, after faith, ನಂಬಿಕೆ ಆದ್ಮೇಲೆ fear. ಭಯ. And then you remember ಅದಾದ್ಮೇಲೆ ಇದನ್ನು ನೆನಪಿಸ್ಕೊಳ್ಳಿ love. ಪ್ರೀತಿ. This is the gist of the 3 points. ಈ ಮೂರು ಅಂಶಗಳಾಗಿದೆ ಅದರ ಒಂದು ಸಂಕ್ಷಿಪ್ತ. How you can overcome your unbelief. ಯಾವ ರೀತಿಯಲ್ಲಿ ನಿಮ್ಮ ಅಪನಂಬಿಕೆಯ ಮೇಲೆ ನೀವು ಜಯವನ್ನು ಹೊಂದ್ಕೊಳ್ಬಹುದು. Please give your attention. ದಯವಿಟ್ಟು ನಿಮ್ಮ ಗಮನವನ್ನು ಈ ಕಡೆ ಕೊಡಿ. Sometimes we are praying. ಕೆಲವು ಬಾರಿ ನಾವು ಪ್ರಾರ್ಥಿಸ್ತೇವೆ. We ask for things. ನಾವು ಸಂಗತಿಗಳಿಗಾಗಿ ಕೇಳ್ಕೊಳ್ತೇವೆ. ಆದ್ರೆ ಅದು ಆಗುವುದಿಲ್ಲ. What we conclude. ನಾವು ಅದಕ್ಕೆ ಮುಕ್ತಾಯ ಏನ್ ಮಾಡ್ತೀವಿ? Either God has not heard us. ದೇವರು ನಮ್ಮ ಸ್ವರ ಅಂದ್ರೆ ದೇವರೇ ನಮ್ಮ ಸ್ವರಣ ಕಿವಿಗೊಡಕ್ಕೆ ಇಷ್ಟಪಡಲ್ಲ. Oh, God does not love us. ಅಥವಾ ದೇವರು ನಮ್ಮನ್ನ ಪ್ರೀತಿಸಲ್ಲ. And it doesn't work anymore. ಇನ್ನು ಮುಂದೆ ಇದು ಕಾರ್ಯ ಮಾಡಕ್ ಸಾಧ್ಯ ಇಲ್ಲ. Faith doesn't work. ನಂಬಿಕೆ ಇವಾಗ ಕಾರ್ಯ ಮಾಡಲ್ಲ. So we pray. ನಾವು ಪ್ರಾರ್ಥಿಸ್ತೇವೆ. Nothing happened. ಏನೂ ಆಗಲ್ಲ. We did all we could do. ನಾವು ಮಾಡಬೇಕಾಗಿರೋ ಎಲ್ಲವನ್ನ Nothing happened. ಅದೇ ಏನು ಆಗ್ಲಿಲ್ಲ. What is the reason? ಕಾರಣ ಏನು? 17:20 of Matthew. ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನ. Come on, think of it. ಇದನ್ನ ಆಲೋಚನೆ ಮಾಡಿ. It belongs to all of us. ನಮಗೆಲ್ಲರಿಗೂ ಸೇರಲ್ಪಟ್ಟಿದ್ದು. Everyone in the Bible thinking it belongs to you. ನಿಮ್ಮ ಕಡೆ ನಾನು ನೋಡ್ತಿಲ್ಲ ಅಂದ್ರೂ ಕೂಡ ಎಲ್ಲವೂ ಕೂಡ ನಿಮಗೂ ಸೇರಲ್ಪಟ್ಟಿದ್ದು. If you say, ನೀವು ಹೇಳಿದ್ರೆ ಯಾವ್ದ್ರೆ what it says, if you ಹೇಳ್ತಾ ಇದೆ ನೀವು ಹೇಳುವುದಾದ್ರೆ ಹೇಳಿದ್ರೆ it doesn't say if you fast, you pray, ಉಪವಾಸ ಮಾಡಿದ್ರೆ ಪ್ರಾರ್ಥನೆ ಮಾಡಿದ್ರೆ stand on one leg for many hours. ಅಥವಾ ತುಂಬಾ ಗಂಟೆಗಳ ಕಾಲ ಬರೀ ಒಂದು ಕಾಲ ಮೇಲೆ ಮಾತ್ರ ನಿಂತ್ಕೊಳ್ಳಿದೆ. If you have faith ನಿಮ್ಮಲ್ಲಿ ನಂಬಿಕೆ ಇದ್ರೆ and when you speak, ನೀವು ಅದನ್ನ ಮಾತನಾಡಿದ್ರೆ that only will happen. ಅದು ಮಾತ್ರ ಆಗುತ್ತೆ. Wow, is this true? ಇದು ಸತ್ಯ. If Jesus said it, ಯೇಸು ಹೇಳಿರುವುದಾದ್ರೆ then it is true. ಹಾಗಾದ್ರೆ ಅದು ಸತ್ಯನೇ. I can quote you many things that Jesus said. ಯೇಸು ಹೇಳಿದಂತ ಎಷ್ಟೋ ಸಂಗತಿಗಳನ್ನ ನೀವು ಹೇಳ್ಬೋದು. Remember what he says about Samuel. ಸಮುವೇಲನ ಬಗ್ಗೆ ಏನು ಹೇಳುತ್ತದೆ ಯೋಚನೆ ಮಾಡಿ. Not one word he preached fell on the ground. ಸಮುವೇಲನ ಹೇಳಿದಂತ ಒಂದು ಮಾತು ಕೂಡ ಅದನ್ನ ಸೋಲಿನ ಅನುಭವಿಸಲೇ ಇಲ್ಲ ಅಂತ ಹೇಳಿ. Not one word. ಒಂದು ಮಾತು ಕೂಡ. Who is Samuel? ಸಮುವೇಲ ಯಾರು? Servant of Jesus. ಯೇಸುವಿನ ಒಬ್ಬ ಸೇವಕ ಅಷ್ಟೇ. His word never fell down. ಆತನ ಮಾತೇ ಬೀಳಲಿಲ್ಲ. How much more God's own word? ಎಷ್ಟು ಮಟ್ಟಿಗೆ ದೇವರ ಸ್ವಂತ ಮಾತು ಎಂದಿಗೂ ಕೆಳ ಬೀಳುವುದೇ ಇಲ್ಲ. I'm telling you. ನಾನು ಹೇಳ್ತಿದ್ದೇನೆ. Our unbelief. ನಮ್ಮಲ್ಲಿರುವಂತ ಅಪನಂಬಿಕೆ. Because of unbelief. ಅಪನಂಬಿಕೆ ನಿಮಿತ್ತದಿಂದ we never see results. ನಾವು ಫಲಿತಾಂಶಗಳನ್ನ ನೋಡೋಣ. Yes, we fasted. ಹೌದು ಉಪವಾಸ ಮಾಡಿದ್ವಿ. We prayed in unbelief. ನಾವು ಅಪನಂಬಿಕೆಯಲ್ಲೇ ಪ್ರಾರ್ಥಿಸಿದ್ವಿ. Nothing happened. ಏನೂ ಆಗಿಲ್ಲ. And that will continue. ಅದು ಹಾಗೆ ಮುಂದುವರಿಸಿಕೊಂಡು ಹೋಗುತ್ತೆ. ಇವತ್ತು ಕೂಡ you don't decide to kick that unbelief out of your life. ನೀವು ನಿರ್ಧರಿಸಿಕೊಳ್ಳಿಲ್ಲ ಅಂತಂದ್ರೆ ನಿಮ್ಮಲ್ಲಿರುವಂತ ಅಪನಂಬಿಕೆಯನ್ನ ನಾನು ಒತ್ತೋಡಿಸ್ತೇನೆ ಅಂತ. You know, in the new covenant, ಹೊಸ ಒಡಂಬಡಿಕೆಯಲ್ಲಿ it is of faith. ಅದು ನಂಬಿಕೆಯ ಸಂಗತಿ. Old covenant, ಹಳೆಯ ಒಡಂಬಡಿಕೆ it is of law. ಅದು ಕಾನೂನಿನ ಸಂಗತಿ. If you please me, you do what I say, then I will bless you. ನಾನು ಹೇಳಿದಂತ ಸಂಗತಿಗಳನ್ನ ನೀವು ಮಾಡುವುದಾದ್ರೆ ನನ್ನನ್ನು ಮೆಚ್ಚಿಸುವುದಾದ್ರೆ ಆಗ ನಾನು ಮಾಡ್ತೇನೆ. New covenant says, if you believe me. ಇಲ್ಲಿ ಅದೇ ಒಂದು ಹೊಸ ಒಡಂಬಡಿಕೆಯಲ್ಲಿ ಏನಿರುತ್ತದೆ, ನೀವು ನನ್ನನ್ನು ನಂಬುವುದಾದ್ರೆ
ಅದನ್ನ ನಾನು It is ಮಾಡ್ತೇನೆ. done. ಅದು ಆಗಿದೆ. Now you know the disciples. ಈಗ ನಿಮ್ಗೆ ಗೊತ್ತಾಗಿದೆ They're ಶಿಷ್ಯರು standing before the crowd. ಆ ಗುಂಪಿನ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ. This man brought his son ಈ ವ್ಯಕ್ತಿ ಮಗ ತಕೊಂಡು ಬಂದ and said, "Please help us." ಅಂತ ಹೇಳ್ತಾ ದಯವಿಟ್ಟು ನಮ್ಗೆ ಸಹಾಯ ಮಾಡಿ. And all the disciples stood. ಎಲ್ಲ ಶಿಷ್ಯರು ಎದ್ದು ನಿಂತ್ಕೊಂಡ್ರು. I command you, ನಾನು ಆಜ್ಞಾಪಿಸ್ತೀನಿ, come out of this boy. ಈ ಮಗನ ಒಂದು ದೇಹದಿಂದ ಹೊರಬ ಅಂತ And ಹೇಳಿದ್ರು. what the demon was doing? ಆ ದೆವ್ವ ಏನ್ ಮಾಡ್ತಿತ್ತು ದುರಾತ್ಮ? Just looking at them there. ಅವ್ನ ನೋಡ್ಕೊಂಡು ಹಾ ಹಾ ಅಂತ ನಗ್ತಿತ್ತು. Why? ಯಾಕೆ? What is the reason? ಕಾರಣ ಏನು? They belong to Jesus. ಅವರು ಯೇಸುವಿಗೆ ಸೇರಿಪಟ್ಟವರು. They were followers of Jesus. ಅವರು ಯೇಸುವಿನ ಹಿಂಬಾಲಕರು. All these people knew. ಎಲ್ಲ ಜನರು ಕೂಡ ಗೊತ್ತಿತ್ತು These are disciples of Jesus. ಇವರು ಯೇಸುವಿನ ಶಿಷ್ಯರು ಅಂತ. That day, ಅದೇ ದಿನ their mana, their maryadi all went away. ಅವರ ಮಗನಿಂದ ಮಾನ ಮರ್ಯಾದೆ ಎಲ್ಲ ಹೋಯ್ತು. Think of it. ಅದಷ್ಟೇ In ಮಾಡಿ front of everyone. ಎಲ್ಲರೂ ಮುಂದೆ Disciple of Jesus are. ಯೇಸುವಿನ ಶಿಷ್ಯರಾದರು. Pisasi what's going on? ಪಿಶಾಚಿ ಓಡಿಸು ನೋಡೋಣ. In Jesus' name, come on. ಯೇಸುವಿನ ನಾಮದಲ್ಲಿ ಹೊರಗಡೆ ಬಾ. ಆ ದುರಾತ್ಮ ಹೇಳ್ತದೆ ಹಾ ಹಾ ಅಂತ. Many times we are praying. ಎಷ್ಟೋ ಬಾರಿ ನಾವು That ಪ್ರಾರ್ಥಿಸ್ತಿದ್ದೀವಿ. mountain is not going. ಅದೇ ಆ ಪರ್ವತಗಳು ಕದಲ್ತಾನೇ ಇಲ್ಲ. Because the Bible says in Mark 11:24. ಯಾಕಂದ್ರೆ ಸತ್ಯವೇದ ಹೇಳ್ತದೆ ಮಾರ್ಕ When you pray. ನೀವು ಪ್ರಾರ್ಥಿಸುವಾಗ Oh, church, listen to me. ಸಭೆ ಇದಕ್ಕೆ Those are listening on YouTube, listen to me. ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೊಂಡ್ರೆ ಅವರು ಕೂಡ God never said just to pray. ಯೇಸು ಹೇಳಿಲ್ಲ ಬರೀ ಪ್ರಾರ್ಥನೆ ಮಾಡು ಅಂತ. But when you pray, ನೀವು ಪ್ರಾರ್ಥಿಸುವಾಗ you must believe. ನೀವು ನಂಬಬೇಕು. What you are praying for, you will receive. ನೀವು ಏನಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೀರೋ ಅದನ್ನ ನೀವು ಹೊಂದ್ಕೊಳ್ತೀರಾ ಅಂತ. But how we pray? ನಾವು ಹೇಗೆ We ಪ್ರಾರ್ಥಿಸ್ತೀವಿ? will listen. ನಾವು We ಕೇಳಿಸ್ಕೊಳ್ತೀವಿ. pray, go and sit and pray the same way. ನಾವು ಹೋಗಿ ಪ್ರಾರ್ಥನೆ ಕೂತ್ಕೊಳ್ಳುವಾಗ ಅದೇ I challenge you this morning. ಆದ್ರೆ ಈ ಮುಂಜಾನೆ ಸವಾಲ್ ಆಗ್ತೇನೆ. Change your unbelief to faith. ನಿಮ್ಮಲ್ಲಿರುವಂತ ಅಪನಂಬಿಕೆಯನ್ನ ನಂಬಿಕೆಗೆ ಬದಲಾಯಿಸಿಕೊಳ್ಳಿ. 1:15 Mark says. ಮಾರ್ಕ 1:15 ಹೇಳುತ್ತೆ. Jesus said. ಯೇಸು ಹೇಳಿದ. Repent. ಪಶ್ಚಾತ್ತಾಪ ಪಡಿರಿ. Repent. ಪಶ್ಚಾತ್ತಾಪ ಪಡಿರಿ. And believe. ಮತ್ತು ನಂಬಿರಿ. You have to repent from unbelief. ನೀವು ನಿಮ್ಮಲ್ಲಿರುವಂತ ಅಪನಂಬಿಕೆಗಾಗಿ You ಪಶ್ಚಾತ್ತಾಪ have to ಪಡಬೇಕು. repent from the unbelief that is residing in you. ನಿಮ್ಮ ಒಳಗಡೆ ಇರುವಂತ ವಾಸ ಮಾಡ್ತಿರುವಂತ ಅಪನಂಬಿಕೆಯಿಂದ ಹೊರಹಾಕಬೇಕು. You have to cry out to ನೀವು God. ಕಣ್ಣಲ್ಲಿ ಹೊರೆ ಇಡಬೇಕು. Oh, kill this unbelief in me. ನನ್ನಲ್ಲಿರುವಂತ ಈ ಅಪನಂಬಿಕೆಯನ್ನ ಸಾಯಿಸು ಅಂತ ಕೇಳ್ಕೊಳ್ಬೇಕು. Because of unbelief. ಅಪನಂಬಿಕೆ ನಿಮಿತ್ತದಿಂದ What do you do? ಏನ್ ಮಾಡ್ತೀರಾ? You make some people, they want to get money. ಕೆಲವು ಜನರು ಹಣವನ್ನು ಹೊತ್ಕೊಂಡು ಬಯಸ್ತಾರೆ. What they do? ಅವ್ರು ಏನ್ ಮಾಡ್ತಾರೆ? They do illegal deeds. Believers are talking about. ವಿಶ್ವಾಸಿಗಳೇ ಒಂದು ಇಲ್ಲಿಗಲ್ ಡೀಲ್ಗಳನ್ನ ಮಾಡ್ತಾರೆ. Why? ಯಾಕೆ? If I do this only I'll get money. ಇದನ್ನ ಮಾಡಿದ್ರೆ ಮಾತ್ರ ನನ್ಗೆ ಹಣ ಸಿಗುತ್ತೆ. And you do it? ಅವ್ರು ಮಾಡ್ತಾರೆ. You got money? ಹಣ ಸಿಗುತ್ತೆ. Oh, see, I did the right ಓ thing. ನಾನು ಒಳ್ಳೆ ಸಂಗತಿ ಮಾಡಿದೆ ನೋಡು. Church will become second for you now. ಸಭೆಯಲ್ಲಿ ಏನಾಗುತ್ತೆ? ಎರಡನೆಯ ಮುಖ್ಯ ಸಂಗತಿ ಆಗುತ್ತೆ. We have one Bible. ನಮ್ಮಲ್ಲಿ ಸತ್ಯವೇದ ಒಂದೇ And it ಇರೋದು. tells us what to believe. ನಾವು ಏನನ್ನ ನಾವು ನಂಬಬೇಕು ಅನ್ನೋದನ್ನ ಹೇಳುವಂತದ್ದು. Jesus said, ಯೇಸು it ಹೇಳ್ತಾರೆ. is your traditions ಇದು ನಿಮ್ಮ ಸಂಪ್ರದಾಯಗಳು. that makes the word of God of no effect. ದೇವರ ವಚನವು ಪರಿಣಾಮವಾಗದಂತೆ ತಡೆಯುವಂತದ್ದೇ ನಿಮ್ಮ ಸಂಪ್ರದಾಯಗಳು. Some people are so proud of their traditions ಕೆಲವು ಜನರು ತಮ್ಮ ಸಂಪ್ರದಾಯಗಳ ಬಗ್ಗೆ ಹೆಮ್ಮೆಯಿಂದ ಇರ್ತಾರೆ. and they don't want to follow the word of God. ಅವರು ದೇವರ ವಚನವನ್ನು ಹಿಂಬಾಲಿಸಬೇಕು ಅಂತ Bible ಇಷ್ಟಪಡುವುದಿಲ್ಲ. says in 2 Timothy 3:5. 2 ತಿಮೋಥಿ 3:5 Avoid such people. ಅಂತ ರೀತಿಯಾದ ಜನರಿಂದ Don't ದೂರವಿರಿ. join them. ಅವರ ಜೊತೆ ಸೇರ್ಕೊಳ್ಬೇಡಿ. Come out of them. ಅವರಿಂದ ಹೊರಬನ್ನಿ. It says ಅಲ್ಲಿ they ಹೇಳ್ತದೆ have a form of godliness. ಅವರಲ್ಲಿ ಒಂದು ದೈವಿಕತೆಯ ರೂಪವನ್ನು But they don't have the power. ಆದ್ರೆ ಆ ಶಕ್ತಿ ಅವರಲ್ಲಿಲ್ಲ. Don't join them. ಅವ್ರ ಜೊತೆ ಸೇರ್ಕೊಳ್ಬೇಡಿ. Love them maybe. ಅವರ ಪ್ರೀತಿಸಿ. We have to love our enemies. ನಮ್ಮ ಶತ್ರುಗಳನ್ನ ನಾವು ಪ್ರೀತಿಸಬೇಕಲ್ವಾ? ಅವರೆಲ್ಲ ನಮ್ಮ ಶತ್ರುಗಳಲ್ಲ. We see they're not following the word of God. ಆದ್ರೆ ದೇವರ ವಚನವನ್ನು ಹಿಂಬಾಲಿಸುವುದಿಲ್ಲ ಅಂತ ನೋಡುವಾಗ Just keep away. ನೀವು ಅವ್ರನ್ನ ದೂರ ಇರಿ. Okay. Now today, ಇವತ್ತು remember ಜ್ಞಾಪಕ ಮಾಡ್ಕೊಳ್ಳಿ. 17th chapter of Matthew. ಮತ್ತಾಯ ಬರೆದ ಸುವಾರ್ತೆ Jesus 15ನೇ ಅಧ್ಯಾಯ. ಯೇಸು ಬರ್ತಾರೆ. And in 2-3 words, like in 2-3 sentences, ಬರೀ 2-3 ಸಾಲುಗಳಲ್ಲಿ ಹೇಳ್ತಾರೆ. the demon left him. ಆ 2-3 ಸಾಲುಗಳಲ್ಲಿ ಹೇಳಿದ ತಕ್ಷಣ ಆ ವ್ಯಕ್ತಿಯಲ್ಲಿದ್ದಂತ ದುರಾತ್ಮ Now the ಹೋಯಿತು. same Jesus, ಅದೇ ಯೇಸು he said, ಹೇಳ್ತಾರೆ let there be light. ಬೆಳಕಾಗಲಿ. Amen. Same Jesus. ಅದೇ ಯೇಸು. And 9:1 of book says, ಲೂಕನ ಬರೆದ ಸುವಾರ್ತೆಯ the same Jesus 9:1 ಹೇಳುತ್ತದೆ who created the stars and everything. I want to challenge you this morning. ನಾನು ಮುಂಜಾನೆ ನಿಮಗೆ ಸವಾಲು ಹಾಕ್ತೇನೆ. These 3 points will go together. ಈ 3 ಅಂಶಗಳನ್ನು ಕೇಳ್ತಿರುವಂತದ್ದು It can change your life forever. ಅದು ನಿಮ್ಮ ಜೀವಿತವನ್ನು ನಿತ್ಯತ್ವಕ್ಕೆ ಬದಲಾಯಿಸುತ್ತದೆ. Apply it in your life. ನೀವು ನಿಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ We see that in book of Matthew 13:54-58.
ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 54ರಿಂದ 58. Just to save time, I tell you. ಸಮಯ ಕಡಿಮೆ ಇರೋದ್ರಿಂದ ನಾನು Now Jesus has come to his own place. ಯೇಸು ಈಗ ತನ್ನ ಸ್ವಂತ ಸ್ಥಳಕ್ಕೆ Where he ಬಂದಿದ್ದಾರೆ. grew up. ಅವರು ಬೆಳೆದಾಗ And what happened there? ಅಲ್ಲಿ ಏನಾಯ್ತು? We see that the people around him, ಅಲ್ಲಿ ತಂದ ಅವನ ಸುತ್ತಮುತ್ತಲಿನ when they saw ಜನರು his works, he saw his wisdom. ಯೇಸು ಮಾಡಿದಂತ ಒಂದು ಕಾರ್ಯಗಳನ್ನು ನೋಡುವಾಗ, ಯೇಸುವಿನಲ್ಲಿದ್ದಂತ ಜ್ಞಾನವನ್ನು ನೋಡುವಾಗ, What do you think they should have done? ಆ ಜನರು ಏನ್ ಮಾಡ್ತಿತ್ತು ಅಂತ ನೀವು They ನೆನೆಸ್ತೀರಾ? saw. You never saw. ಅವ್ರು ನೋಡಿದ್ರು, ಅವ್ರು ಮಾಡಿದ್ರು, ನೀವು They ನೋಡಿಲ್ಲ. saw. ಅವ್ರು ನೋಡಿದ್ರು, They saw. ಅವ್ರು Some ನೋಡಿದ್ರು. people say, if I see, I will believe. ನಾವು ಕೆಲವು ಜನ ಹೇಳ್ತಾರಲ್ವಾ, ನಾನು ನೋಡಿದ್ರೆ ನಾನು ನಂಬ್ತೀನಿ ಅಂತ. No, you will not believe. ನೀವು ನಂಬಲ್ಲ. You will have some other excuse. ಬೇರೆ ಇನ್ನೊಂದು ಕಾರಣಗಳನ್ನು ನೋಡ್ತೀರಾ. They saw. ಆದ್ರೆ ಈ ಜನರು A ನೋಡಿದ್ರು, blind man eyes open. ಒಂದು ಕುರುಡನಾದ ಕಣ್ಣು ತೆಗೆದು, Saw a paralyzed man get up and ಇಲ್ಲಿ walk. ನೋಡಿದ್ರು ಪಾರ್ಶ್ವವಾಗಿದ್ದಂತ ಕಾಲಿತವರು They saw mighty miracles. ಎಲ್ಲ ಅದ್ಭುತಗಳನ್ನ ನೋಡಿದ್ರು ಅವರು. Did they believe? ಆ ನಂಬದ್ರ Unbelievers only. ಅಪನಂಬಿಕೆ ಅವನಲ್ಲಿ ಇದ್ದಿತ್ತು. Then we see. ಈಗ ನಾವು ನೋಡ್ತೇವೆ, They say, is not this the carpenter's son? ಇವನು ಆ ಬಡಗಿಯ ಮಗನಲ್ವಾ ಅಂತ ಕೇಳಿದ್ರು. Is not his mother named Mary? ಅವನ ತಾಯಿ ಮರಿಯಳಲ್ವಾ? And they were offended. ಅವ್ರಿಗೆ ಒಂಥರ ಬೇಜಾರವಾಯಿತು. They said, what people? ಎಂತ ಜನರು, We are like them. ನಾವು ಕೂಡ ಆ ರೀತಿಯಲ್ಲಿ ಇದ್ದೇವೆ. We also like them. ನಾವು ಕೂಡ ಅವರಲ್ಲಿ We are ಇದ್ದೀವಿ. reading the promise of God. ನಾವು ಇಲ್ಲಿ ಸತ್ಯವೇದದಲ್ಲಿ ವಾಗ್ದಾನವನ್ನ ಓದ್ತಾ ಇದ್ದೀವಿ. Do we believe? ಅದೇ ನಾವು ನಂಬ್ತೀವಾ? Question come now. ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, What is unbelief? ಅಪನಂಬಿಕೆ ಅಂದ್ರೆ ಏನು? Unbelief ಅಪನಂಬಿಕೆ is believing something other than what God said. ದೇವರು ಹೇಳಿದ್ದನ್ನ ಬಿಟ್ಟು ಬೇರೆ ಯಾವ ಸಂಗತಿಯನ್ನು ನಂಬಿಕೆ ಇರುವುದು. If somebody asks, what is unbelief? ಯಾರು ಕೇಳಿದ್ರೆ It is ಅಪನಂಬಿಕೆ ಅಂದ್ರೆ God has spoken, ದೇವರು ಮಾತನಾಡಿದ್ದಾನೆ, but you choose not to believe it. ಅದೇ ನೀವು ಆರಿಸಿಕೊಂಡಿದ್ದೀರಾ, ಆದಲ್ಲಿ ನಂಬುವುದು ಬೇಡ ಅಂತ. That is unbelief. ಅದು ಅಪನಂಬಿಕೆ. Say, God came here, ಆಲೋಚನೆ ಮಾಡಿ, ಇಲ್ಲಿ ದೇವರು says, ಬಂದಿದ್ರೆ, I am going to bless you all. ಆತನ ಹೇಳಿದ್ರೆ ನಾನು ನಿಮ್ಮೆಲ್ಲರನ್ನ ಆಶೀರ್ವದಿಸ್ತೀನಿ. What comes up in your mind? ನಿಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ? Oh, say, prophet of God comes. ಅಥವಾ ದೇವರ ಪ್ರವಾದಿ Says, ಬಂದ್ರು ಇಲ್ಲಿ. thus says the Lord. ಇಲ್ಲಿ ದೇವರಿಗೆ I ಹೇಳ್ತಿದ್ದಾರೆ, am going to do this for you. ನಾನು ನಿಮಗೋಸ್ಕರ ಇದನ್ನ ಮಾಡ್ತೀನಿ. First thing comes to your mind. ಮೊದಲನೇ ಸಂಗತಿ ನಿಮ್ಮ ಮನಸ್ಸಲ್ಲಿ ಬರೋದೇನು? How will it happen? ಹೇಗಾಗುತ್ತೆ? Instead of saying, ಇದರ ಬದಲಾಗಿ Hallelujah! Hallelujah ಅಂತ It's going to happen. ಅದು ಆಗುತ್ತೆ ಅಂತ ಹೇಳ್ಬೇಕಿತ್ತು. We immediately think how it's going to happen. ಅದೇ ಕ್ಷಣದಲ್ಲಿ ನಾವು ಆಲೋಚನೆ ಮಾಡ್ತೀವಿ, ಹೇಗೆ ಇದಾಗುತ್ತೆ. So I'm sharing today how to overcome your unbelief. ನೀವು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ, ನಿಮ್ಮ ಅಪನಂಬಿಕೆ ಮೇಲೆ ಯಾವ ರೀತಿಯಲ್ಲಿ ಜಯ So ಹೊಂದುವುದು. what is unbelief? ಅಪನಂಬಿಕೆ ಅಂದ್ರೆ ಏನು? Not believing what God has said. ದೇವರು ಹೇಳಿದ್ದನ್ನ ನಂಬದೇ ಇರುವುದೇ. Turn to Isaiah 53. ಯೆಶಾಯ 53. Those who are seeking healing in your body, ಯಾರು ಸ್ವಸ್ಥತೆಗಾಗಿ ನಿಮ್ಮ ದೇಹದಲ್ಲಿ don't accept sugar problem as a permanent problem. ಸಕ್ಕರೆ ಕಾಯಿಲೆಯನ್ನ ಒಂದು ಯಾವಾಗಲೂ ಇರುವಂತದನ್ನ ಅಂತ ಒಪ್ಕೊಳ್ಬೇಡಿ. No, it's an intruder in your life. ನೀವು ಇದನ್ನ ಯಾವತ್ತೂ ತಿಳ್ಕೊಳ್ಳಿ, ಇದೊಂದು Whether ರೀತಿಯ it ಕಳ್ಳನ is ಹಾಗೆ ಬಂದಿದೆ. cancer or whatever disease, ಕ್ಯಾನ್ಸರ್ ಆಗಲಿ, ಯಾವ ಕಾಯಿಲೆ ಆಗಲಿ, disease are not for the children of God. ದೇವರ ಮಕ್ಕಳಿಗಾಗಿ ಇಲ್ಲವೇ ಇಲ್ಲ ಈ ಕಾಯಿಲೆಗಳು. Believe it? ನಂಬಿರಾ? Disease, God sometimes allow it ದೇವರನ್ನ ಕೆಲವು ಬಾರಿ ಸಂಬಂಧಿಸ್ತಾರೆ. because of our stubborn hearts. ಯಾಕಂದ್ರೆ ನಮ್ಮಲ್ಲಿರುವಂತ ಹಠಮಾರಿತನದ Jesus ಮನಸ್ಸಿಂದ. never got sick and learned a lesson. ಯೇಸು ಎಂದಿಗೂ ಕೂಡ ಕಾಯಿಲೆಗೆ ಒಳಪಟ್ಟು ಪಾಠಗಳನ್ನು ಕಲ್ತ್ಕೊಳ್ಳಿಲ್ಲ. He was humble because he learned the lesson first. ಅವನು ಆಗಲೇ ಅತಿ ಬೇಗನೆ ಆ ಪಾಠವನ್ನು ಕಲಿತದ್ರಿಂದ ದೀನವುಳ್ಳವನಾಗಿದ್ದ. If you become humble, ನೀವು ದೀನವುಳ್ಳವರಾಗಿ you will be able to avoid lot of trials. ಎಷ್ಟೋ ಪರಿಶೋಧನೆಗಳನ್ನ ತಪ್ಪಿಸ್ಕೊಡ್ತೀರಾ. If you are humble, ನೀವು you ದೀನವುಳ್ಳವರಾಗಿದ್ರೆ don't gossip about somebody else. ಬೇರೆಯವರ ಬಗ್ಗೆ ನೀವು ಹರಟೆ ಮಾತುಗಳನ್ನು ಆಡೋದಿಲ್ಲ. If you gossip, ನೀವು ಆ ರೀತಿ ಚಾಟುಗಳನ್ನು God will ಆಡಿದ್ರೆ take action. ದೇವರು ನಿಮ್ಮ ಮೇಲೆ ಆಕ್ಷನ್ Put you in the hospital. ಆಸ್ಪತ್ರೆಯಲ್ಲಿ Then you say, oh ಕಳಿಸಬೇಕಾಗಬಹುದು. God, I'm sorry. ಅದಾದ್ಮೇಲೆ ಹೇಳುದು, Then only you will learn. ನನ್ನನ್ನ ಕ್ಷಮಿಸು. ಆದ್ರೆ ಇವಾಗಲೇ ನೀವು ಕಲ್ತ್ಕೊಳ್ಳಿ. There are times you don't give to God. ಕೆಲವು ಸಮಯದಲ್ಲಿ ನೀವು ದೇವರಿಗೆ ಏನನ್ನ ಕೊಡೋದಿಲ್ಲ. You have to give to God. ನೀವು ದೇವರಿಗೆ ಕೊಡುವಂತವರಾಗಬೇಕು. I make a disciple and tell him what God wants him to do. ಆದ್ರೆ ನಾನು ಒಬ್ಬ ಶಿಷ್ಯನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಮತ್ತು ದೇವರು ಏನನ್ನ ಮಾಡಬೇಕು ಅಂತ But ಬಯಸ್ತಾರಲ್ಲ ಮಾಡಿ ಅಂತ ಹೇಳ್ತೇನೆ. when you fear to give to God, ನೀವು ಭಯ ಪಡುವಾಗ ಕೊಡುವುದಕ್ಕೆ, when you're clinging on to money, ಇವ ಹಣವನ್ನ ಹಾಗೇ ಇಟ್ಕೊಳ್ಬೇಕು ಅಂತ ಪ್ರಯತ್ನ that ಪಡುವಾಗ becomes your God. ಆಗ ಆ ಹಣವೇ ನಿಮ್ಮ Then what you ದೇವರಾಗುತ್ತೆ. tell? ನೀವೇನ್ ಹೇಳ್ತೀರಾ? Good, I save that money. ಒಳ್ಳೇದಾಯ್ತು, ಆ ಹಣನ So ಕೂಡಿಸಲ್ಲ. it's come handy for me. ಸೊ ಇವಾಗ ನನ್ನ ಅವಶ್ಯಕತೆಗೆ I ಬಂದದ್ದು. urge you to save money. ನಾನು ಬೇಡ್ಕೊಳ್ತೇನೆ, ನೀವು ಹಣವನ್ನ ಕೂಡಿರಿ. But after giving what belongs to God, ಆದ್ರೆ ದೇವರಿಗೆ ಸೇರಲ್ಪಟ್ಟದ್ದು ಏನಿದೆಯೋ ಅದನ್ನ ಮೊದಲು ಕೊಟ್ಟು ಅದಾದ್ಮೇಲೆ ಮಾಡಿ. don't save God's money. ದೇವರ ಹಣವನ್ನೇ ಅದನ್ನೇ ಎತ್ತಿ ಕೂಡಿಡ್ಬೇಡಿ. God wants to multiply the seed for you. ನಿಮಗಾಗಿ ದೇವರು ನೀವು ಹಾಕುವ ಬೀಜವನ್ನ ಹೆಚ್ಚಳ ಮಾಡಕ್ಕೆ It is the ಇಷ್ಟಪಡ್ತಾನೆ. spirit of fear ಅದು ಭಯದ ಆತ್ಮದ ನಿಮಿತ್ತ that makes you to get sick, ನೀವು ಕಾಯಿಗೆ ಒಳಪಡುವಂತೆ that makes ಮಾಡಿದ್ರೆ you not to give to God. ದೇವರಿಗೆ ಕೊಡಬಾರ್ದು ಅಂತ ನಿಮ್ಮ
ಹೈಡ್ ಮಾಡುತ್ತೆ. Say, oh, tomorrow I need this money. ಓ ನಾಳೆ ಹಣದ ಅವಶ್ಯಕತೆ ಇರಬಹುದು. But you are not blessed God. ಆದ್ರೆ ನೀವು ದೇವರನ್ನ ಆಶೀರ್ವದಿಸಿಲ್ಲ ಇನ್ನು. What God's word says. ದೇವರ ವಚನ ಏನು ಹೇಳುತ್ತೆ? Give and it shall. ಕೊಡಿರಿ. Does it say don't give and it shall be given? ಕೊಡಬೇಡಿ ಅದು ಕೊಡಲ್ಪಡುತ್ತದೆ ಅಂತ ಏನಾದ್ರು ಹೇಳಿದ್ಯಾ? When the needs come up in your life, ನಿಮ್ಮ ಜೀವಿತದಲ್ಲಿ ಅಗತ್ಯತೆಗಳು ಮೇಲೆದ್ದಾಗ you will run and come. ನೀವು ಓಡ್ ಬರ್ತೀರಾ. Pastor, there's a credit here. ಸಭಾಪಾಲಕರೇ ಇಲ್ಲೊಂದು ಸಾಲ I ಇದೆ. only ask you a simple question. ನಾನು ಬರೀ ಸರಳವಾದ ಪ್ರಶ್ನೆ Have you ಹಾಕ್ತೀನಿ. been faithful of giving? ನೀವು ಕೊಡುವುದರಲ್ಲಿ ನಂಬಿಗಸ್ತಿಕೆಯಿಂದ ಇದ್ರಾ? I don't care how much you give. ಎಷ್ಟು ಕೊಡ್ತೀರಾ ಅನ್ನೋದು But I ಕೇಳಲ್ಲ. want our church to be the most giving church ಆದ್ರೆ in Mysore list. ಮೈಸೂರಿನಾದ್ರೂ ಹೆಚ್ಚಿನದಾಗಿ ಕೊಡುವಂತ ಸಭೆಯಾಗಬೇಕು ಅಂತ ಬಯಸ್ತೇನೆ. Hallelujah. Hallelujah. We want the kingdom of God to expand. ನಾವು ಬಯಸ್ತೇವೆ ದೇವರ ಒಂದು ರಾಜ್ಯವು ವಿಸ್ತಾರಗೊಳ್ಳಲಿ ಅಂತ. For that we need money. ಅದಕ್ಕಾಗಿ ನಮಗೆ ಹಣದ ಅವಶ್ಯಕತೆ ಇದೆ. God will provide. ದೇವರು But ಒದಗಿಸಿಕೊಡ್ತಾರೆ. I have to teach you. ಅದು ನಾನು ಕಲಿಸ್ಕೊಡ್ಬೇಕು. When you give the church, don't think that's it. ನೀವು ಸಭೆಗೆ ಕೊಟ್ಟಾಗ ಅಷ್ಟೇನೇ ಅಂತ ಅನ್ಕೋಬೇಡಿ. Remember the poor person comes to your house. ಅದೇ ನಿಮ್ಮ ಮನೆಗೆ ಬರುವಂತ ಬಡ ವ್ಯಕ್ತಿ ಬಗ್ಗೆ ಆಲೋಚನೆ ಮಾಡಿ. I went to the chicken shop. I saw a boy. He's put a thread to tie his pant. ಅಲ್ಲಿ ಚಿಕನ್ ಅಂಗಡಿಗೆ ಹೋಗಿದ್ದೆ. ಚಿಕನ್ ತಗೊಳ್ಳೋ ಅಂಗಡಿಗೆ ಒಬ್ಬ ಹುಡುಗ ಇದ್ದ. ತನ್ನ ಪ್ಯಾಂಟ್ಗೆ ದಾರದಿಂದ ಕಟ್ಕೊಂಡಿದ್ದಾನೆ ಅವನು. I felt so sad. ನಾನು ತುಂಬಾ ದುಃಖ ಆಯ್ತು. You know, when you see poverty, ನೀವು ಬಡತನವನ್ನ ನೋಡುವಾಗ bless somebody. ಯಾರನ್ನಾರು ಆಶೀರ್ವಾದ ಮಾಡಿ. Don't argue with the auto driver. 10 ರೂಪಾಯಿ, don't argue. ಆಟೋ ಡ್ರೈವರ್ ಜೊತೆ ಹೋಗಿ ಜಗಳಾಡಕ್ ಹೋಗ್ಬೇಡಿ. 10 ರೂಪಾಯಿ ಹೆಚ್ಚಾಗಿ ಕೊಡ್ಬೇಕಾಗುತ್ತೆ. ಅದೇ ಆಶೀರ್ವಾದ ಮಾಡಿ ಕಳಿಸಿ. God will bless you. ದೇವರು ನಿಮ್ಮನ್ನು Those who ಆಶೀರ್ವದಿಸ್ತಾರೆ. believe will see the result. ಯಾರು ನಂಬ್ತಾರೋ ಅವರು ಆ ಫಲಿತಾಂಶಗಳನ್ನ ನೋಡ್ತಾರೆ. So, what is unbelief? ಅಪನಂಬಿಕೆ ಅಂದ್ರೆ ಏನು? Not believing what God said. ದೇವರು ಹೇಳಿದ್ದನ್ನ ನಂಬದೇ ಇರುವುದೇ. God said to do this. ದೇವರು ಹೇಳಿದ್ದಾರೆ ಮಾಡುವುದಾ? ನಾನು ಅದನ್ನ ನೀವು ಮಾಡ್ತೀರಾ? Will God do it? ದೇವರು ಮಾಡ್ತಾನಾ ಅಂತ ಪ್ರಶ್ನೆನಾ? ಅದೆಂದಿಗೂ ಕೂಡ ಆಗುದಿಲ್ಲ. So the first point is ಮೊದಲನೇ ಅಂಶ how to overcome unbelief is Romans 10:7. ರೋಮಾಪುರ 10ನೇ ಅಧ್ಯಾಯ 17ನೇ ವಚನ. Ignorance is the devil's playground. ಒಂದು ಜ್ಞಾನ ಇಲ್ಲದೆ ಇರುವಂತದ್ದು ಒಂದು ಸೈತಾನ. If you believe, ನೀವು ನಂಬಿದ್ರೆ God will give the victory to you. ದೇವರಿಗೆ ಜಯವನ್ನು ಕೊಡ್ತಾನೆ. If you believe, ನೀವು ನಂಬಿದ್ರೆ God will bless your finance. ದೇವರು ನಿಮ್ಮ ಹಣಕಾಸನ್ನು If you ಆಶೀರ್ವದಿಸ್ತಾನೆ. believe, ನೀವು God ನಂಬಿದ್ರೆ will remove sickness from your body. ದೇವರು ನಿಮ್ಮ ದೇಹದಲ್ಲಿರುವಂತ ಕಾಯಿಲೆಯನ್ನು How many of you are ತೆಗೆದುಹಾಕ್ತಾನೆ. sick want to be free from sickness? ಎಷ್ಟು ಜನ ಕಾಯಿಲೆಯಲ್ಲಿರುವವರು ನಿಮ್ಮ ಕಾಯಿಲೆಯಿಂದ How many of you want to be ಸ್ವತಂತ್ರರಾಗಿದ್ದೀರಾ? healthy till Jesus comes? ಎಷ್ಟು ಜನ ಯೇಸು ಬರುವವರೆಗೂ ಆರೋಗ್ಯವಾಗಿರ್ಬೇಕು ಅಂತ ಬಯಸ್ತೀರಾ? All of us. ನಾವೆಲ್ಲರೂ ಕೂಡ Listen carefully. ಇದನ್ನ ಗಮನ ಇಟ್ಟು ಕೇಳಿ. Romans 10:17. ರೋಮಾಪುರ 10:17. Faith cometh ನಂಬಿಕೆ ಬರುತ್ತೆ by hearing the word of God. ದೇವರ ವಚನವನ್ನು ಕೇಳುವುದರಿಂದ. The believer would neglect reading the Bible. ವಿಶ್ವಾಸಿಗಳು ಯಾವ ವಿಶ್ವಾಸಿಗಳು ಸಕಲಗಳನ್ನು ಓದುವುದನ್ನು ಅಸಹ್ಯ Faith is ಮಾಡ್ತಾರೋ, going away. ನಂಬಿಕೆ ದೂರ ಸರ್ಕೊಂಡು Don't think ಹೋಗ್ತಾ ಇದೆ. you will never fall. ನೀವು ಅನ್ಕೊಳ್ಬೇಡಿ ನಾನು ಬೀಳಲ್ಲ Don't ಅಂತ. think once you are strong, you are strong. ನೀವು ಬಲವಾಗಿದ್ದೀರಿ ಒಂದ್ಸಲ ತಕ್ಷಣ ಯಾವಾಗಲೂ ನಾನು ಬಲಿಷ್ಠವಾಗಿ ನಿಂತ್ಕೊಳ್ತೀನಿ ಅನ್ಕೋಬೇಡಿ. Faith cometh by hearing the word of God. ನಂಬಿಕೆಯು ದೇವರ ವಚನವನ್ನು ಕೇಳುವುದರಿಂದ ಬರುತ್ತೆ. Listen to testimonies. ಸಾಕ್ಷಿಗಳ ಬಗ್ಗೆ ಕೇಳಿ. Listen to people who got touched by God. ಜನರಿಂದ ಮುಟ್ಟಲ್ಪಟ್ಟಂತ ಜನರ Listen to people who got healed by God. ದೇವರಿಂದ ಗುಣ ಹೊಂದಿದಂತ ಜನರ What will ಸಾಕ್ಷಿಗಳನ್ನು happen to ಕೇಳಿ. you? ನಿಮಗೆ ಏನಾಗುತ್ತೆ ಆಗ? Your faith will rise up. ನಿಮ್ಮಲ್ಲಿರುವಂತ ನಂಬಿಕೆ ಎದ್ದೇ ಇರುತ್ತೆ. Then you will say, healing is for me today. ಆಗ ಹೇಳ್ತೀರಾ ಸ್ವಸ್ಥತೆಯು ನನಗಾಗಿ ಇದೆ ಇವತ್ತು ಅಂತ. Turn to Hebrews 3:12. ಇಬ್ರಿದವರಿಗೆ 3ನೇ ಅಧ್ಯಾಯ 12ನೇ ವಚನಕ್ಕೆ ತಿರುಗಿಸಿ. This is what is unbelief. ಇದೇ ಅಪನಂಬಿಕೆ ಇದು. Why they depart from God. ಯಾಕೆ ದೇವರಿಂದ ದೂರ ಹೋಗ್ತಾರೆ? Why you don't come regularly Sunday? ಯಾಕೆ ನೀವು ಸಭೆಯವರು ಪ್ರತಿ ವಾರ ಸತತವಾಗಿ ಬರುವುದಿಲ್ಲ? Why? ಯಾಕೆ? What's the reason? ಕಾರಣ ಏನು? What takes you away from God? ಯಾವುದು ನಿಮ್ಮನ್ನ ದೂರ ತಳ್ಳುತ್ತೆ ದೇವರಿಂದ? Unbelief. ಅಪನಂಬಿಕೆ. It's unbelief. ಅಪನಂಬಿಕೆ. So you know Peter, ನಿಮ್ಗೆ ಗೊತ್ತಿದೆ ಪೇತ್ರ he jumped on the water. ಆತ ನೀರಿನ ಮೇಲೆ ಜಿಗಿದ. Last Sunday I shared with you. ಕಳೆದ ವಾರ ನಿಮ್ಮ ಜೊತೆ ಹಂಚ್ಕೊಂಡೆ. And he landed on the ground. ಆತನು ನೆಲದ ಮೇಲೆ ನಿಂತ. The water it became like a ground. ಆ ನೀರು ಏನಾಯ್ತು ಅಂತಂದ್ರೆ ನೆಲದ ಹಾಗೆ ಆಗೋಯ್ತು. Yes or no? ಹೌದಲ್ವಾ? Yes. ಹೌದು. And he walked on water. ಅವನು ನೀರಿನ ಮೇಲೆ ನಡೆದ. Can you imagine Peter? ಆಲೋಚನೆ ಮಾಡಿ ಸಾಧ್ಯನಾ? When he came among the apostles. ಪೇತ್ರ ಅಪೊಸ್ತಲರ ಮಧ್ಯದಲ್ಲಿ ಬಂದಾಗ Peter, you must do it this way. ಪೇತ್ರ ಈ ರೀತಿಯಾಗಿ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಪೇತ್ರ ಹೇಳ್ತಾನೆ ಒಂದು ನಿಮಿಷ. I walked on water. ನಾನು ನೀರಿನ ಮೇಲೆ ನಡೆದವನು. Did you walk on water? ನೀನ್ ನಡೆದ್ಯಾ ನೀರಿನ ಮೇಲೆ? ಇಲ್ಲ ಅಲ್ಲ. I walked on water. ನಾನು ನೀರಿನ How long you walked, I ಮೇಲೆ do not know. ಎಷ್ಟು ಸಮಯದವರೆಗೆ ನಡೆದ ಅಥವಾ ನನಗೆ ಗೊತ್ತಿಲ್ಲ. But you see faith. ಅದೇ ನಂಬಿಕೆ. As long as you believe, ಎಷ್ಟು ಮಟ್ಟಿಗೆ ನೀವು ನಂಬ್ತೀರೋ it will work in your life. ಅದು ನಿಮ್ಮ ಜೀವನದಲ್ಲಿ ಕಾರ್ಯ The ಮಾಡುತ್ತೆ. minute you doubt, ಯಾವ ಕ್ಷಣದಲ್ಲಿ ಅನುಮಾನ ಪಡ್ತೀರೋ you sit down. ನೀವು ಅಲ್ಲೇ ಮುಳುಗೋಗ್ಬಿಡ್ತೀರಾ. God said He will do this. ದೇವರು ಹೇಳಿದ ಇದನ್ನ ಮಾಡ್ತೀವಿ. Yeah,
but you see ಹೌದಾ? this problem has come up. ಆದ್ರೆ ಈ ಸಮಸ್ಯೆ ಬೇರೆ ಬಂದು ನಿಂತಿದೆ. You have gone down. ಅದರ್ಥ ಯಾಕೆ ಹುಡುಗರು God said it, stick with the word of God. ದೇವರು ಹೇಳಿದಾನೆ ಅಂದ್ರೆ ದೇವರ ವಚನಕ್ಕೆ ಹಿಡ್ಕೊಳ್ಳಿ. I gave you this scripture last Sunday. ಕಳೆದ ವಾರ ನಿಮಗೆ ಆ ವಚನ ಕೊಟ್ಟೆ. Isaiah 55, 10 and 11. ಯೆಶಾಯ 55, 10 ಅನ್ನೋದನ್ನ When God ಕೊಟ್ಟೆ. speaks, ದೇವರು ಮಾತನಾಡಿದಾಗ it will never come back void. ಆ ಮಾತುಗಳು ಎಂದಿಗೂ ವ್ಯಕ್ತವಾಗಿ ಹಿಂದಿರುಗುವುದಿಲ್ಲ. Hallelujah. Hallelujah. So we see here, ನಾವು ನೋಡ್ತೀವಿ overcoming unbelief. ಅಪನಂಬಿಕೆಯ ಮೇಲೆ ಜಯ ಹೊಂದುವುದು. 17:21 of Matthew. ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನ. Please don't take your faith easy. ನಿಮ್ಮ ಒಂದು ನಂಬಿಕೆಯನ್ನ ಸುಲಭವಾಗಿ ತೆಗೆದುಕೊಳ್ಳಬೇಡಿ. You got to understand. ನೀವು ಅರ್ಥ ಮಾಡ್ಕೊಳ್ಬೇಕು. You got to understand. ನೀವು ಅರ್ಥ ಮಾಡ್ಕೊಳ್ಬೇಕು. Today you have faith. ನಿಮ್ಮಲ್ಲಿ ಇವತ್ತು ನಂಬಿಕೆ ಇರಬಹುದು. Start building for more faith. ಆ ನಂಬಿಕೆಯನ್ನ ಹೆಚ್ಚಳ ಮಾಡೋದಕ್ಕೆ ಪ್ರಾರಂಭ ಮಾಡಿ. I am strong. ನಾನು ಬಲವಾಗಿದ್ದೀನಿ ಅನ್ಕೋಬೇಡಿ. Don't think that way. ಆ ರೀತಿ ಆಲೋಚನೆ So God, ಮಾಡಿ. I want to become stronger. ಹೇಳಿ ಕರ್ತನಿಗೆ ಇನ್ನೂ ಹೆಚ್ಚಿನದಾಗಿ ಬಲಪಡಿಸಬೇಕು. 17ನೇ ಅಧ್ಯಾಯ 21ನೇ What must ವಚನ. I do to have strong faith? ನಿಮ್ಮಲ್ಲಿ ನಾವು ಬಲವಾದ ನಂಬಿಕೆಯನ್ನು ಹೊಂದಿಕೊಳ್ಳುವುದಕ್ಕೆ ನೀವು ಏನ್ ಮಾಡಬೇಕು? Just think of it. ಮತ್ತೆ ಆಲೋಚನೆ ಮಾಡಿ. It is our unbelief, that's why we are not blessed. ಅಪನಂಬಿಕೆಯ ನಿಮಿತ್ತದಿಂದಲೇ ನಾವು ಆಶೀರ್ವಾದ ಹೊಂದಿಕೊಂಡಿಲ್ಲ. Hallelujah. Hallelujah. If we start to believe God from today, ಇವತ್ತಿನಿಂದ ದೇವರಲ್ಲಿ ನಂಬುವುದಕ್ಕೆ ನಾವು ಮುಂದುವರಿಸುವುದಾದ್ರೆ our faith will be tested. ನಮ್ಮ ನಂಬಿಕೆಯ ಪರೀಕ್ಷೆಗೆ It will ಒಳಪಡುತ್ತೆ. take some stumbling time, ಕೆಲವೊಂದು ಎಡವಿ ಬೀಳುವಂತ ಸನ್ನಿವೇಶಗಳು ಬರುತ್ತೆ. but we will see the result. ಆದ್ರೆ ಫಲಿತಾಂಶಗಳನ್ನು ನಾವು ನೋಡ್ತೀವಿ. When you pray in faith, ನೀವು ನಂಬಿಕೆಯಿಂದ whoever ಪ್ರಾರ್ಥಿಸಿದಾಗ you are praying for, ಯಾರಿಗೋಸ್ಕರ that person is ಪ್ರಾರ್ಥಿಸುತ್ತೀರೋ going to get blessed. ಆ ವ್ಯಕ್ತಿ ಆಶೀರ್ವಾದ When you pray for ಹೊಂದುತ್ತಾನೆ. yourself, ನಿಮಗೋಸ್ಕರ ನೀವು God ಪ್ರಾರ್ಥಿಸುವಾಗ is going to remove the sins in your life. ದೇವರು ನಿಮ್ಮಲ್ಲಿರುವಂತ ಪಾಪಗಳನ್ನ ಹೊರಹಾಕ್ತಾನೆ. So overcome your unbelief ನಿಮ್ಮ ಅಪನಂಬಿಕೆ ಮೇಲೆ ಜಯಿಸಿರಿ. by building your faith. ನಿಮ್ಮ ನಂಬಿಕೆಯನ್ನ ಕಟ್ಟುವುದರ How do you know ಮುಖಾಂತರ. this is word of God? ಹೇಗೆ ನಮ್ಗೆ ಗೊತ್ತು ಇದು ದೇವರ ವಚನ ಅಂತ? Read it. ಓದಿ Read it. ಓದಿ. It will convince you. ಅದು ನಿಮಗೆ ಮನವರಿಕೆ ಮಾಡುತ್ತೆ. How you know you will be healed? ಹೇಗೆ ಗೊತ್ತು ನೀವು ಗುಣ ಹೊಂದ್ಕೊಳ್ತೀರಾ ಅಂತ? Read the word promises. ದೇವರ ವಚನ ವಾಗ್ದಾನಗಳನ್ನು How you know ಓದಿ. He will prosper you? ಹೇಗೆ ಗೊತ್ತು ನೀವು ಅಭಿವೃದ್ಧಿ ದೇವರ ಅಭಿವೃದ್ಧಿ ಮಾಡ್ತಾನೆ Read the ಅಂತ? promises. ನೀವು ಆ ವಾಗ್ದಾನಗಳನ್ನ ಓದಿ. He became a curse for you. ಆತ ನಿಮಗೋಸ್ಕರ So ಶಾಪಗ್ರಸ್ತನಾದ. the blessing of Abraham will come upon you. ಅಬ್ರಹಾಮನ ಆಶೀರ್ವಾದವು ನಿಮ್ಮ ಮೇಲೆ ಬರುವುದಕ್ಕೆ. I told you last Sunday. ನಾನು ಕಳೆದ ವಾರ Say it ಹೇಳಿದೆ. out now. ಈಗ ತಿರ್ಗಾ ಮತ್ತೆ ಹೇಳಿ. Jesus became a curse for me. ಯೇಸು Come on, say it. ನನಗೋಸ್ಕರ ಶಾಪಗ್ರಸ್ತನಾದ. Jesus took my curse. ಯೇಸು ನನ್ನ ಶಾಪವನ್ನು ಹೊತ್ತುಕೊಂಡ. The curse of the law is poverty. ಈ ಒಂದು ಶಾಪದ ಒಂದು ನಿಯಮವು ಅದು ಬಡತನವಾಗಿದೆ. Amen. ಆಮೆನ್. Because of the law, we broke the law, poverty comes. ನಾವು ಕಾನೂನಿನಿಂದ ಮೀರಿದ್ರಿಂದ ಆ ಬಡತನ ಬರುತ್ತೆ. Blessing comes when we believe the word of God. ನಾವು ದೇವರ ವಚನದಲ್ಲಿ ನಂಬುವುದರಿಂದ ಆಶೀರ್ವಾದ Say it ಬರುತ್ತೆ. again. ತಿರುಗಿ ಮತ್ತೆ He ಹೇಳಿ. became a curse for me. ಆತನು ನನಗೋಸ್ಕರ So ಶಾಪಗ್ರಸ್ತನಾದ. now I have become the blessings of Abraham. ಈಗ ನಾನು ಅಬ್ರಹಾಮನ ಆಶೀರ್ವಾದವಾದೆ. Don't look at your problem. ನಿಮ್ಮ ಸಮಸ್ಯೆಗಳನ್ನು ನೋಡ್ಬೇಕು. It's a miracle. ಇದು ಅದ್ಭುತ. God's word is a miracle. ದೇವರ ವಚನವೇ ಅದ್ಭುತ. So we see in Hebrews 4 ಇಬ್ರಿದವರಿಗೆ 4ನೇ ಅಧ್ಯಾಯ how to build your faith. ನಿಮ್ಮ ಈ ಇಬ್ರಿದವರಿಗೆ 4ನೇ ಅಧ್ಯಾಯದಲ್ಲಿ ನೀವು ನಿಮ್ಮ ನಂಬಿಕೆಯನ್ನು ಹೇಗೆ ಕಟ್ಕೊಳ್ಳೋದು ಅಂತ ನಾವು ನೋಡಬಹುದು. 2 and 11. 2 ಮತ್ತು 11. I'll give you an example. ಉದಾಹರಣೆ But ಕೊಡ್ತೇನೆ. God says to you, ದೇವರು ಹೇಳುವುದಾದ್ರೆ you have no money ನಿಮ್ಮ ಹತ್ರ ಯಾವ ಹಣ ಇಲ್ಲ, savings. ಯಾವ ಉಳಿದುಕೊಂಡೇ ಇಲ್ಲ, and you're just working. ನೀವು ಬರೀ ಕೆಲಸ ಮಾಡ್ತಿದ್ದೀರಾ, ಕೈಗೆ ಬರೋದು ಹೋಗೋದು. ಕೈ ಬರೋದೆಲ್ಲ ಖರ್ಚಾಗ್ತಾರೆ ಅನ್ಕೊಳ್ಳಿ. What do you say? ನೀವೇನ್ ಹೇಳ್ತೀರಾಗ? Take the scripture. ವಚನ ತೆಗೆದುಕೊಳ್ಳಿ. Matthew 6:33. ಮತ್ತಾಯ 6:33. Seek ye first the kingdom of God ದೇವರ ರಾಜ್ಯವನ್ನು ಮೊದಲು ಹುಡುಕು, and His righteousness, ಆತನ ನೀತಿವಂತಿಕೆಯನ್ನ and He will add everything to you. ಮತ್ತು ಆತನು ಎಲ್ಲವನ್ನೂ ನಿಮಗೆ ಸೇರಿಸಿಕೊಡುತ್ತಾನೆ. I have served the Lord many years. ಸಭೆಯ ಎಷ್ಟೋ ವರ್ಷಗಳಿಂದ ನಾನು My ದೇವರಿಗೆ children ಸೇವೆ were born ಮಾಡಿದ್ದೇನೆ. when I was serving the Lord. ನಾನು ಕರ್ತನಿಗೆ ಸೇವೆ ಮಾಡುವಾಗ ನನ್ನ ಮಕ್ಕಳು ಹುಟ್ಟಿದ್ದು. Not one time we lacked money. ಒಂದು ಸಾರಿಯೂ ಕೂಡ ಹಣದ ಕೊರತೆಯನ್ನು ನಾನು We didn't ನೋಡಲಿಲ್ಲ. need money for the fees. ನನಗೆ ಒಂದು ಫೀಸ್ಗಾಗಿ ಹಣದ ಅವಶ್ಯಕತೆ ಇರುವಾಗ ಅದು ಬಂತು. But what I was doing, ಅದು ನಾನೇನ್ ಮಾಡ್ತಿದ್ದೆ I was ಅಂದ್ರೆ, seeing that God's righteousness come in my life. ನಾನು ದೇವರ ನೀತಿವಂತಿಕೆ ನನ್ನ ಒಳಗಡೆ ಬರುವಂತೆ ನಾನು ನೋಡ್ಕೊಂಡೆ. The way I speak, is it right? ಇವತ್ತು ನಾನು ಮಾತನಾಡುವಾಗ The way I think, is it right? ಯಾವ ರೀತಿ ನಾನು ಮಾತನಾಡ್ತೇನೆ ಸರಿನಾ, ಯಾವ ರೀತಿ ಆಲೋಚನೆ Am I ಮಾಡ್ತೀನಿ reading ಸರಿನಾ, and praying the right way? ಮತ್ತು ನಾನು ಸರಿಯಾದ ರೀತಿಯಲ್ಲಿ ನಂಬ್ತಿದ್ದೀನಾ, ಸರಿಯಾದ ರೀತಿಯಲ್ಲಿ Am I ಹೋಗ್ತಿದ್ದೀನಾ, fasting? ನಾನು ಉಪವಾಸ I took ಮಾಡ್ತಿದ್ದೀನಾ, all this seriously. ಈ ಎಲ್ಲಾ ಸಂಗತಿಗಳನ್ನ I stopped worrying about my life. ನನ್ನ ಜೀವಿತದ ಬಗ್ಗೆ ಚಿಂತೆ ಮಾಡುವುದನ್ನ Only ಬಿಟ್ಟೆ. started worrying about what God wants me to do. ಅದೇ ದೇವರು ಏನ್ ನಾನು ಮಾಡಬೇಕು ಬಯಸ್ತಾನೆ ಅದರ ಕುರಿತಾಗಿ ಚಿಂತನೆ ಮಾಡಿದೆ. Matthew 6:33. Seriously. ಯಾಕಂದ್ರೆ ಮತ್ತಾಯನ ಸುವಾರ್ತೆ 6:33 ಗಂಭೀರವಾಗಿ If it worked for me, it must work for you. ಆ ವಚನ ನನಗೆ ಕಾರ್ಯ ಮಾಡಿರ್ಬೇಕಾದ್ರೆ ನೀವು ಕೂಡ ಕಾರ್ಯ ಮಾಡಿ Some ಮಾಡುತ್ತೆ. people don't realize it. ಕೆಲವು ಜನರು ಅರ್ಥ ಮಾಡ್ಕೊಳ್ಳಲ್ಲ. You must realize it. ನೀವು ಅದರ ಅರ್ಥ God's word ಮಾಡ್ಕೊಳ್ಳಿ. will never fail. ದೇವರ ವಚನ ಎಂದಿಗೂ ಸೋಲುವುದಿಲ್ಲ.
ಇಲ್ಲ. So you saw here, ಇಲ್ಲಿ ನೀವು ನೋಡಿದ್ರಿ, overcoming your unbelief. ನಿಮ್ಮ ಅಪ್ಪನ ನಂಬಿಕೆ ಮೇಲೆ ಜಯಿಸುವುದು. You 4:11 says labor. ಆ 4:11 ಹೇಳುತ್ತದೆ, ನೀವು ಕಷ್ಟ ಪಡ್ತೀರಾ, Take trouble. ಕಷ್ಟ ಪಡುವುದು. Stop worrying. ಚಿಂತೆ ಮಾಡೋದನ್ನ ನಿಲ್ಲಿಸಿ. Amen. How many of you sit and start worrying? ಜನ ಕುತ್ಕೊಂಡು ಚಿಂತೆ ಮಾಡ್ತೀರಲ್ಲ, That shows you don't have faith. ಅದು ತೋರಿಸುತ್ತೆ ನಿಮ್ಮಲ್ಲಿ ನಂಬಿಕೆ ಇಲ್ಲ. So Lord, I cast out this worry. ನೀವು ಹೇಳ್ಬೇಕು, ಕರ್ತನೇ ನನ್ನಲ್ಲಿರುವ ಚಿಂತೆಯನ್ನು I trust your word. ನಾನು ನಿನ್ನ ವಚನದಲ್ಲಿ ನಂಬ್ತೀನಿ. How are you going to get your daughter married? ನಿನ್ನ ಮಗಳ ಬಗ್ಗೆ ಹೇಗೆ ಮಾಡ್ತೀಯಾ, How are you going to get money? ಹೇಗೆ ಹಣವನ್ನು ಹೊಂದ್ಕೊಳ್ತೀಯಾ, Don't worry about that. ನೀವು ಅದರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. He will provide you. ಆತನ ಒದಗಿಸಿಕೊಡ್ತಾನೆ. You just take his word seriously. ಆದ್ರೆ ನೀವು ಆತನ ವಚನವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. Second point. ಎರಡನೇ ಅಂಶ, You overcome unbelief by rejecting fear. ನೀವು ಭಯವನ್ನ ತಿರಸ್ಕರಿಸುವುದರಿಂದ ಅಪನಂಬಿಕೆಯ ಮೇಲೆ ಜಯವನ್ನು ಹೊಂದಬಹುದು. Philippians 4:6. ಫಿಲಿಪ್ಪಿಯದವರಿಗೆ 4ನೇ ಅಧ್ಯಾಯ 6ನೇ ವಚನ. How you overcome your fear? ನೀವು ನಿಮ್ಮ ಭಯ, ನಿಮ್ಮ ಅಪನಂಬಿಕೆಯ ಮೇಲೆ ಯಾವ ರೀತಿಯಲ್ಲಿ Taking it in prayer to Jesus. ನೀವು ಇದೆಲ್ಲವನ್ನ ದೇವರ ಬಳಿ ಪ್ರಾರ್ಥನೆಯಲ್ಲಿ ತೆಗೆದುಕೊಂಡು ಹೋಗುವುದರ ಮುಖಾಂತರ. If you don't pray, ನೀವು ಪ್ರಾರ್ಥಿಸಲಿಲ್ಲ ಅಂದ್ರೆ your fear will become stronger. ನಿಮ್ಮ ಒಂದು ಭಯ ಬಲಗೊಳ್ಳುತ್ತದೆ. Sometimes it's good to write a list of people. ಕೆಲವು ಬಾರಿ ನೀವು ಒಂದು ಪಟ್ಟಿಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು. Go and pray. ಅವರಿಗೆ ಪ್ರಾರ್ಥಿಸುವುದು. ಫಿಲಿಪ್ಪಿಯದವರಿಗೆ 4:6 ಹೇಳುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. When you are having worries and problems, ನಿಮಗೆ ಚಿಂತೆಗಳಿರುವಾಗ, ಸಮಸ್ಯೆಗಳಿರುವಾಗ don't sleep. ಮಲಗಕ್ಕೆ ಹೋಗಬೇಡಿ. Even 2 o'clock night, get up. ಮಧ್ಯರಾತ್ರಿ 2 ಗಂಟೆ ಆಗುವಾಗ ದೇವರ ನಾಮವನ್ನು ಕರೆಯಿರಿ. And the Bible says, ಹೇಳುತ್ತದೆ, His peace ಆತನ ಸಮಾಧಾನ will keep your heart and your mind. ನಿಮ್ಮ ಹೃದಯವನ್ನ, ನಿಮ್ಮ ಮನಸ್ಸನ್ನ ಎಲ್ಲವನ್ನ. So many times I got to answer and I'm praying. ಎಷ್ಟೋ ಬಾರಿ ನಾವು ಪ್ರಾರ್ಥನೆ ಮಾಡುವಾಗ ನನಗೆ Suddenly a deep peace came inside. ಒಂದು ಆಳವಾದ ಶಾಂತಿ ಬಂತು. Immediately I knew ಅದೇ ಕ್ಷಣದಲ್ಲಿ ನನಗೆ ಗೊತ್ತಾಯ್ತು, that God is going to do something. ದೇವರು ಮಾಡ್ತಾನೆ ಅಂತ. So pray ಪ್ರಾರ್ಥಿಸಿ. against your fears. ನಿಮ್ಮ ಭಯಗಳ Pray ವಿರುದ್ಧವಾಗಿ, against your unbelief. ನಿಮ್ಮಲ್ಲಿರುವ ಅಪನಂಬಿಕೆ ವಿರುದ್ಧವಾಗಿ ಪ್ರಾರ್ಥಿಸಿ. Overcome your fear ನಿಮ್ಮ ಒಂದು ಭಯದ ಮೇಲೆ ನೀವು ಜಯ by ಹೊಂದಿರಿ. speaking this word. ಈ ವಚನವನ್ನ ಮಾತನಾಡುವುದರಿಂದ When your fear comes, ನಿಮ್ಮ ಭಯವನ್ನ, don't speak the fear. ಭಯದ ಕುರಿತಾಗಿ ಮಾತನಾಡ Look ಹೋಗಬೇಡಿ. at what happened. ಇಲ್ಲಿ ನೋಡಿ ಏನಾಯ್ತು ಅಂತ. Numbers 13, 31 to 30. ಅರಣ್ಯಕಾಂಡ 13 31 to 30. I shall read it. 31ರಿಂದ. Now, you remember this thing. ಇದನ್ನ ಜ್ಞಾಪಕ God ಮಾಡಿ. spoke to Abraham. ದೇವರು ಅಬ್ರಹಾಮನಿಗೆ I'm ಮಾತನಾಡಿದ, going to give you this land. ನಾನು ಈ ಒಂದು ದೇಶವನ್ನು ಕೊಡ್ತೀನಿ ಅಂತ. Abraham worshipped God. ಅಬ್ರಹಾಮನು ದೇವರನ್ನು ಆರಾಧಿಸಿದ. Yet God's word will not fail. ದೇವರ ವಚನವು ಎಂದಿಗೂ ಸೋಲುವುದಿಲ್ಲ. How many know? Yeah. His word will not fail. ಈ ವಚನ ಎಂದಿಗೂ ಸೋಲುವುದಿಲ್ಲ. Yes, you say yes. ಹೌದು ಹೌದು ಅಂತ But ಹೇಳ್ತೀರಾ, you face a problem. ಆದ್ರೆ ಸಮಸ್ಯೆಗಳು ಎದುರಾದಾಗ Sudden ನಂಬಿಕೆ ಕನ್ನಡಿ ಬಿಸಾಕಿ ಅಪನಂಬಿಕೆ ಕನ್ನಡಿ ಹಾಕೋದು. ನಂಬಿಕೆ ಕನ್ನಡಿನ ಕಳಿಸ್ಬಿಡ್ತೀರಾ, ಅಂದ್ರೆ ಅಪನಂಬಿಕೆಯ ಕನ್ನಡಿ. Now onwards, ಅದೇ ಇವಾಗಿಂದ you have to have ಚಸ್ಮಾ, ನಂಬಿಕೆ ಚಸ್ಮಾ. ನಂಬಿಕೆಯ ಕನ್ನಡಿಗಳನ್ನು ಹಾಕೊಳ್ಳಿ. Amen. So here we see what they ಇಲ್ಲಿ ನಾವು confess. ನೋಡ್ತೀವಿ ಹೇಳ್ತಕ್ಕಂತ. What they confessing. ಇವರು ಏನು ಅರಿಕೆ ಮಾಡ್ತಿದ್ದಾರೆ ಇಲ್ಲಿ? The fear is gripping them. ಇಲ್ಲಿ ಭಯ ಅವರ ಹಿಡಿತಾ ಇದೆ. What is the fear? ಆ ಭಯ ಏನು? These people are too strong for us. ಈ ಜನರು ನಮಗೆ ತುಂಬಾ ಬಲಿಷ್ಠರು. Oh, I am nothing. ನನ್ನ ಏನು ಇಲ್ಲ. What is my future? ನನ್ನ ಭವಿಷ್ಯ ಏನು? Oh, nothing can happen. ಏನು ಆಗಕ್ಕೆ ಸಾಧ್ಯ What are ಇಲ್ಲ. you confessing? ನೀವೇನು ಅರಿಕೆ ಮಾಡ್ತಿದ್ದೀರಾ? You are not confessing the word of God. ದೇವರ ವಚನವನ್ನು ಅರಿಕೆ ಮಾಡ್ತಿಲ್ಲ. You must understand. ನೀವು ಅರ್ಥ ಮಾಡ್ಕೊಳ್ಬೇಕು. Because of your unbelief, nothing is happening. ನಿಮ್ಮ ಅಪನಂಬಿಕೆಯಿಂದಲೇ ಏನು ಆಗ್ತಿಲ್ಲ. It says, ಏನೇಳುತ್ತದೆ? ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲಿಯರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿದ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿ ಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು. ಅಲ್ಲಿ ನೆಫಿಲಿಯರನ್ನು, ಅಂದರೆ ನೆಫಿಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನಾವು ಅವರ ಮುಂದೆ ಮಿತಿತೆಗಳಂತೆ ಇದ್ದೆವು ಎಂದು ತಿಳಿದುಕೊಂಡೆವು. ಅವರಿಗೂ ನಾವು ಹಾಗೆಯೇ ತೋರಿದೆವು. you know, live by faith. Bible says, just shall live by faith. ನೀತಿವಂತನು ನಂಬಿಕೆಯಿಂದ ಜೀವಿಸುತ್ತಾನೆ ಎಂದು ದೇವರ ವಚನ ಹೇಳುತ್ತದೆ. Sometimes your eyes can't see it. ಕೆಲವು ಬಾರಿ ನಿಮ್ಮ ಕಣ್ಣುಗಳು You ನೋಡಕ್ಕೆ can't ಸಾಧ್ಯ ಆಗುವುದಿಲ್ಲ. see anything happening. ನಿಮ್ಮ ಕಣ್ಣುಗಳಲ್ಲಿ ಮುಂದೆ ಆಗುವುದನ್ನ ನೋಡೋಕೆ Here ಆಗ್ತಿಲ್ಲ. they were giants. ಇಲ್ಲಿ ದೈತ್ಯರಿದ್ರು. Minimum 13 feet, 9 feet, 13 feet tall. 9 ಅಡಿ ಎತ್ತರ, 13 ಅಡಿ ಎತ್ತರ. Some people like Manny, ಕೆಲವರು ಮ್ಯಾನೆ ರೀತಿಯಲ್ಲಿದ್ರು. 20 feet. 20 ಅಡಿ ಎತ್ತರ. I'm saying, ಆಲೋಚನೆ ಮಾಡಿ. they came in this room, they have to bend and ಅವರೇನಾದ್ರೂ ಈ ಕೊಠಡಿ ಒಳಗಡೆ ಬರಬೇಕು ಅಂದ್ರೆ ಅವರು ಬಗ್ಗಿಕೊಂಡು
they sit down, ನೀವು ಕುತ್ಕೊಂಡ್ಬಿಟ್ರೆ they'll be that tall. ಅವರು ಅಷ್ಟೆತ್ತರವಾಗಿರ್ತಾರೆ. If you got to fight somebody like that, ಅಂತ ರೀತಿಯ ವ್ಯಕ್ತಿಗಳ ವಿರುದ್ಧವಾಗಿ ನಾವು ಯುದ್ಧ ಮಾಡಬೇಕು ಅಂದ್ರೆ how we can overcome? ಹೇಗೆ ತಾನೇ ಅವರ ಮೇಲೆ ಜಯ See ಹೊಂದಲಿಕ್ಕೆ how ಸಾಧ್ಯ much ಇದೆ. faith can do for you. ನಂಬಿಕೆ ಇರೋದು ಹೇಗೆ ಮಾಡಲಿಕ್ಕೆ ಸಾಧ್ಯ You ಅಂತ can ನೋಡಿ. make the impossible things possible. ಅಸಾಧ್ಯವಾದ ಸಂಗತಿಗಳನ್ನ When ಸಾಧ್ಯವಾಗುವಂತೆ you see the ಮಾಡುತ್ತದೆ. giants, don't confess them. ನೀವು ದೈತ್ಯಗಳನ್ನು ನಿಮ್ಮ ಕಣ್ಮುಂದೆ ನೋಡುವಾಗ ಅದನ್ನ ನೀವು ಅರಿಕೆ ಮಾಡಬಹುದು. You got to reject that fear by confessing the word of God. ನೀವು ಅದನ್ನ ನಿರಾಕರಿಸಬೇಕು, ತಿರಸ್ಕರಿಸಬೇಕು. ಆ ರೀತಿಯಾಗಿ ಅರಿಕೆ ಮಾಡುವುದಲ್ಲ, ಅದು ದೇವರ ವಚನವನ್ನು ಅರಿಕೆ ಮಾಡುವುದಕ್ಕೆ Can I hear a ಮಾಡಬೇಕು. big amen from you? ಆಮೆನ್ ಅಂತ ಜೋರಾಗಿ ಕೇಳಿಸೋಣ. ಆಮೆನ್ ಅಂತ ಹೇಳ್ತೀರಾ? Anyway, the third point. ಮೂರನೇ ಅಂಶ, You overcome unbelief by knowing God's love. ದೇವರ ಪ್ರೀತಿಯನ್ನು ಅರಿತುಕೊಳ್ಳುವುದರಿಂದ ನೀವು ಅಪನಂಬಿಕೆ ಮೇಲೆ ಜಯವನ್ನು 1 ಪಡೆಯಲಿಕ್ಕೆ John ಸಾಧ್ಯ. 4:18. 1 ಯೋಹಾನ 4ನೇ ಅಧ್ಯಾಯ 18ನೇ ವಚನ. You need a revelation. ನಿಮಗೆ ಪ್ರಕಟಣೆಯ ಅವಶ್ಯಕತೆ ಇದೆ. You have a father. ನಿಮ್ಮಲ್ಲಿ ತಂದೆ ಇದ್ದಾನೆ. He is a real father. ಆತನ ನಿಜವಾದ ತಂದೆ. He is the daddy. ಅಲ್ಲಿ ಅದರ ಅಪ್ಪನಾಗಿದ್ದಾನೆ. You must know one thing. ಅಲ್ಲಿ ಇವತ್ತು His father in heaven ಈ ಪರಲೋಕದಲ್ಲಿ is ಇರುವ every ತಂದೆ day very active. ಪ್ರತಿನಿತ್ಯ ಆತನು ಕಾರ್ಯರತವಾಗಿದ್ದಾನೆ. You know what he does every day? ಆತನ ಪ್ರತಿನಿತ್ಯ ಏನ್ ಮಾಡ್ತಾನೆ He ಗೊತ್ತಾ? counts the number of your hairs. ಆತನ ನಿಮ್ಮ ತಲೆಯಲ್ಲಿರುವಂತ ಕೂದಲನ್ನ ಎಣಿಸ್ತಾನೆ. Can you ಆಲೋಚನೆ ಮಾಡ್ಲಿಕ್ಕೆ when ಸಾಧ್ಯನಾ? you get up, you see so many hairs. ಎಣಿಸಿದ ತಕ್ಷಣ ತಲೆ ಕೂದಲುಗಳು You don't say, oh, that's my 1,25,000 hair. 1,25,000 ಕೂದಲು ಬಿದ್ದೋಗಿದ್ದು ಅಂತ ಹೇಳಲ್ಲ ಅಲ್ವಾ ನೀವು? But Father is counting him. ಆದ್ರೆ ತಂದೆಯಾದ ದೇವರು ಅದೆಲ್ಲವನ್ನ ಲೆಕ್ಕ ಹಾಕಿದ್ದಾನೆ. Say, God cares for me. Come on, say. ದೇವರು ನನಗೋಸ್ಕರ ಕಾಳಜಿ ವಹಿಸ್ತಾನೆ. ನಾಳೆ ಒಂದು ತೊಂದರೆ ಬರಲಿ, ನಾಳೆ ತೊಂದರೆ ಬಂದ್ರೆ, tomorrow some problem come. ಏನಾದ್ರು ಸಮಸ್ಯೆಗಳು ಬಂದ್ರೆ What you will say? ನೀವೇನ್ ಹೇಳ್ತೀರಾ? He cares, huh? ಅವ್ನು ಕಾಳಜಿ ವಹಿಸ್ತಾರಾ? I'm not having food in the house. ನನ್ನ ಮನೆಯಲ್ಲಿ ಊಟನೇ ಇಲ್ವಲ್ಲ, ಊಟ ಮಾಡಕ್ಕೆ ಅದನ್ನ ಕಾಳಜಿ ವಹಿಸ್ತಾರಾ? You know something? ಅದಕ್ಕೆ ಗೊತ್ತಿದ್ಯಾ? I came to the ministry 85. 1975ರಲ್ಲಿ ಸೇವೆಗೆ ಬಂದೆ. Not one day I stopped. ಒಂದು ದಿನ ಕೂಡ ಹಸಿವಿನಿಂದ ನನ್ನ ಕೈಯಿಲ್ಲ. Always I ate food. ಯಾವಾಗಲೂ ನಾನು ಊಟವನ್ನು ತಿಂದೆ. Some people say I was starving for 3 days, 4 days. That's okay. ಕೆಲವು Maybe some ಜನರು blessing from God. 3 ದಿನಗಳ ಕಾಲ, 4 ದಿನಗಳ ಕಾಲ ಉಪವಾಸದಿಂದ You ಕಂಡೆ know what Father does every day? ಹಸಿವಿನಿಂದ What Father does every day? He's feeding the birds every day. ಆದ್ರೆ ಪರಲೋಕದಲ್ಲಿರುವಂತ ತಂದೆ ಏನ್ ಮಾಡ್ತಿದ್ದಾನೆ ಗೊತ್ತಾ? ಪ್ರತಿನಿತ್ಯ ಹಕ್ಕಿಗಳಿಗೆ ಉಣಬಡಿಸ್ತಿದ್ದಾನೆ. Open your eyes and see. ನಿಮ್ಮ ಕಣ್ಣುಗಳನ್ನ ತೆರೆದು ನೋಡಿ. He's feeding birds. ಆತನು ಹಕ್ಕಿಗಳಿಗೆ 100% he will feed you. 100% ನೀವು ಕೂಡ When you ಉಣಬಡಿಸ್ತಾನೆ. become old, he will look after you. ವಯಸ್ಸಾದ ಮೇಲೂ ಆತನು ನಿಮ್ಮನ್ನ ನೋಡ್ಕೊಳ್ತಾನೆ. You say this. ಇದನ್ನ ಹೇಳಲೇಬೇಡ. Oh, I'm getting old. ನನ್ನ ವಯಸ್ಸಾಗ್ತಾ ಇದೆ, That's why this pain. ಅದಕ್ಕಾಗಿ ನೋವು ಬಂತು. But say this. ಅದೇ ಇದನ್ನ ಹೇಳು. As my days are. ನನ್ನ ದಿನಗಳು So shall my strength be. ಅಷ್ಟರ ಮಟ್ಟಿಗೆ ನನ್ನ ಬಲವು ಹೆಚ್ಚಾಗುತ್ತೆ. What did Joshua say? ಯೆಹೋವ ಹೇಳಿದ. What did Caleb say? ಕ್ಯಾಲೆಬ್ ಹೇಳಿದ. He says, when 40 years back, ನಾನು 40 ವರ್ಷ ಮುಂಚೆ how strong I am. ಎಷ್ಟು At ಬಲಿಷ್ಠವಾಗಿದ್ದು, 80 years plus, he's saying that. 80 ವರ್ಷದ ಮೇಲೆ ಆದ್ಮೇಲೆ ಕೂಡ ಆತನು ಹೇಳ್ತಿದ್ದಾನೆ. Hallelujah! Hallelujah! As my days. ಹೇಳಿ, ನನ್ನ ದಿವಸಗಳು ಎಷ್ಟಿದೆಯೋ So shall my strength be. ಅಷ್ಟರ ಮಟ್ಟಿಗೆ ನನ್ನ ಬಲವು ಹೆಚ್ಚಾಗುತ್ತೆ. Somebody says, oh, you're getting old. ಯಾರಾದ್ರೂ ಬಂದು ಹೇಳಿದ್ರೆ ನಿಮ್ಗೆ ವಯಸ್ಸಾಗ್ತಾ ಇದೆ ಅಂತ, Reject it in your mind. ಅದನ್ನ ನಿಮ್ಮ ಮನಸ್ಸಲ್ಲಿ ತಿರಸ್ಕರಿಸಿರಿ. I tell you, my sisters, ನನ್ನ you ಸಹೋದರಿಯರೇ, confess this, you don't need to go to the beauty salon. ನೀವು ಈ ವಚನವನ್ನು ಅರಿಕೆ ಮಾಡುವುದಾದ್ರೆ ಬ್ಯೂಟಿ ಪಾರ್ಲರ್ ಹೋಗೋ ಅವಶ್ಯಕತೆ ಇಲ್ಲ. As my days are, ನನ್ನ ದಿವಸಗಳು so ಎಷ್ಟಿದೆಯೋ shall I look beautiful. ಅಷ್ಟರ ಮಟ್ಟಿಗೆ ನಾನು ಸೌಂದರ್ಯವುಳ್ಳವಳಾಗಿರ್ತೀನಿ. Hallelujah. Go read in 1 John. How to overcome fear. ನೀವು ಭಯದ ಮೇಲೆ ಯಾವ ರೀತಿಯಲ್ಲಿ ಜಯ ಹೊಂದುವುದು? Know that the Father loves you. ಇದನ್ನ ತಿಳ್ಕೊಳ್ಳಿ, ದೇವರು ತಂದೆ Come on, check, say it. My heavenly Father loves me. ನನ್ನನ್ನು ಪ್ರೀತಿಸ್ತಾನೆ. That He gave up His only begotten Son for me. ನನ್ನ ಒಬ್ಬನೇ ಮಗನನ್ನ ನನಗೋಸ್ಕರ ಕಳಿಸಿದ. Every time I tell you, you are suffering so much. ಇಷ್ಟೊಂದು ಕಷ್ಟಪಟ್ಟಿದ್ಯಲ್ಲ ನೀನು. How can you say God loves you? ಹೇಗೆ ನಾನು ಹೇಳಕ್ ಸಾಧ್ಯ ಇದೆ ಅಂತ Say, devil, you're a liar. ಹೇಳಿ, ಸೈತಾನೇ, My Father loves me. ನನ್ನ ತಂದೆ ನನ್ನ ಪ್ರೀತಿಸ್ತಾನೆ. He feeds the birds every day. ಆತನು ಪ್ರತಿನಿತ್ಯ He looks up the grass every day. ಆತನ ಹುಲ್ಲುಗಳನ್ನ He cares for the ನೋಡ್ಕೊಳ್ತಾನೆ. lilies every day. ಆತನ ಹೂಗಳನ್ನ ನೋಡ್ಕೊಳ್ತಾನೆ. How much He cares for me. ಎಷ್ಟು ಮಟ್ಟಿಗೆ ನನ್ನ ಬಗ್ಗೆ ಆತ ಕಾಳಜಿ This is your ವಹಿಸ್ತಾನೆ. faith. ಇದು ನಿಮ್ಮ This is ನಂಬಿಕೆ. our confess. ಇದು ನಾವು ಯಾವಾಗ ಅರಿಕೆ ಮಾಡಬೇಕು. Not in the good times. ಒಳ್ಳೆ ಸಮಯಗಳಲ್ಲಿ ಮಾತ್ರ When ಅಲ್ಲ, you go in the hard times. ಕಠಿಣವಾದ ಸಮಯಗಳಲ್ಲಿ ಕೂಡ Confess the word of God. ದೇವರ ವಚನವನ್ನು ಅರಿಕೆ ಮಾಡಿ. Don't leave your confession. ನಿಮ್ಮ ಒಂದು ಅರಿಕೆ ಮಾಡುವುದನ್ನು Only ಬಿಡಬೇಡಿ. confession. ನಿಮ್ಮ ಅರಿಕೆ ಮಾಡುವುದನ್ನು If Jesus says by His stripes you are healed. ಯೇಸು ಹೇಳುವುದಾದ್ರೆ ಆದ ಭಾಷಣದಿಂದ ನೀವು ಗುಣ ಹೊಂದಿದ್ದೀರಿ. Whatever pain you feel. ಏನೇನೋ
ನಾವಿಲ್ಲಿ ನೋಡ್ತೀವಿ 4:18 Father loves me. ತಂದೆ ದೇವರು He ಪ್ರೀತಿಸ್ತಾನೆ. knows what I can stand. ನಾನು ಏನು ಮುಖಲಿಕ್ಕೆ ಸಾಧ್ಯ ಅಂತ ಗೊತ್ತು. When you travel by car, ನೀವು ಕಾರ್ನಲ್ಲಿ ಪ್ರಯಾಣ ಬೆಳೆಸುವಾಗ driver is driving. ಡ್ರೈವರ್ ಓಡಿಸ್ತಾ ಇರ್ತಾರೆ. You also driving. ಆದ್ರೆ ಅವ್ರ ಜೊತೆ ನೀವು ಓಡಿಸ್ತಾ ಕೂತಿರ್ತೀರಾ. You cannot sleep. ನಿದ್ರೆ ಮಾಡಕ್ಕಾಗಲ್ಲ. You're looking. ನೀವು ನೋಡ್ತಾ ಇರ್ತೀರಾ. You close your suddenly. ಕಣ್ಣು ಮುಚ್ಚಿದ ತಕ್ಷಣ ಎದ್ದಕ್ಕೆ ಎಚ್ಚರ ಆಗುತ್ತೆ. Why? ಯಾಕೆ? You feel that the driver will go and bang something. ನಿಮ್ಗೆ ಅನ್ಸುತ್ತೆ ಅಲ್ಲಿ ಓಡಿಸ್ತಾ ಇರೋ ಡ್ರೈವರ್ ಎಲ್ಲಾದ್ರೂ ಗುದ್ಬಿಟ್ರೆ That's what time we must say. ಆ ಸಮಯದಲ್ಲಿ ನಾವು ಹೇಳ್ಬೇಕು, My father loves me. ನನ್ನ ತಂದೆ ನನ್ನ He will ಪ್ರೀತಿಸ್ತಾನೆ. not allow anything. ನನ್ನ ಜೀವಿತದಲ್ಲಿ ಯಾವುದನ್ನು ಸಮ್ಮತಿಸುವುದಿಲ್ಲ. I trust him. ನಾನು ಅದರಲ್ಲಿ ಭರವಸೆ I ಇಡ್ತೀನಿ. stop relying on my own understanding. ನನ್ನ ಸ್ವಂತ ತಿಳುವಳಿಕೆಯ ಮೇಲೆ ಆತುಕೊಳ್ಳುವುದನ್ನು ನಾನು ನಿಲ್ಲಿಸ್ತೀನಿ. Jesus loves me. ಯೇಸು ನನ್ನ ಪ್ರೀತಿಸ್ತಾನೆ. Sometimes believers have killed themselves. ಕೆಲವು ಬಾರಿ ವಿಶ್ವಾಸಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. Foolish people. ಮೂರ್ಖ ಜನರು. Because they never, the devil came to their mind and said, God does not love you. ಸೈತಾನನ ಮನಸ್ಸಿಗೆ ಬಂದು ಹೇಳಿದ ಆ ಜನರಿಗೆ ದೇವರಿಂದ ತಿಳಿಸಲ್ಲ. They believe the lie. ಅವರು ಆ ಸುಳ್ಳನ್ನು ನಂಬಿದ್ರು. ಎಷ್ಟು ಕಷ್ಟದಲ್ಲಿ ಹೋದ್ರು ಎಷ್ಟು ಕಷ್ಟ. never say God does not love you. ಯಾವತ್ತೂ ಕೂಡ ಹೇಳ್ಬೇಡಿ ದೇವರು ನನ್ನ ಪ್ರೀತಿಸಲ್ಲ Say ಅಂತ. God loves you. ಯಾವತ್ತೂ ಹೇಳಿ ದೇವರು ನನ್ನ ಪ್ರೀತಿಸ್ತಾರೆ. ದೇವರು ನನ್ನ ಪ್ರೀತಿಸ್ತಾರೆ ಅಂತ So ಹೇಳಿ. you overcome fear ನೀವು ಭಯದಿಂದ ಜಯಿಸಬೇಕು ಅಂದ್ರೆ by ಯಾವ್ದ್ರಿಂದ? knowing His love. ಆತನ ಪ್ರೀತಿಯನ್ನ ಕಂಡುಕೊಳ್ಳೋದ್ರಿಂದ. 100%. 100% Last week, ಕಡೆಯ ವಚನ 4:38. ಮಾರ್ಕನ ಬರೆದ ಸುವಾರ್ತೆ 4:38. 4ನೇ ಅಧ್ಯಾಯ 38ನೇ ವಚನ. 4:38 ಮಾರ್ಕನ ಬರೆದ ಸುವಾರ್ತೆ. So what the disciples said first, ಇಲ್ಲಿ ಶಿಷ್ಯರು ಏನ್ ಹೇಳ್ತಾರೆ? when the troubles came, ಕಷ್ಟಗಳು ಬಂದಾಗ God, ದೇವರೇ you don't care for us. ನನ್ನ ಬಗ್ಗೆ ಕಾಳಜಿ We are ವಹಿಸಲ್ಲ. perishing. ನಾವೆಲ್ಲ ನಾಶ ಹೋಗ್ತಾ ಇದೀವಲ್ಲ. Jesus rebuked their faith. ಯೇಸು ಅವರ ನಂಬಿಕೆಯನ್ನು ಗದರಿಸಿದ. See how important. ಎಷ್ಟು ಪ್ರಾಮುಖ್ಯವಾದುದು. When you know God loves you, ನಿಮಗೆ ಗೊತ್ತಿರುವಾಗ ನೀವು don't believe anything else. ಯಾವುದನ್ನ ನಂಬಲಿಕ್ಕೆ ಹೋಗಬೇಡಿ. Church, I'm telling you, ಸಭೆ ನಾನು ಹೇಳ್ತಿದ್ದೀನಿ. hard times come, what time come, ಒಂದು ಕಷ್ಟ ಸಮಯಗಳು ಬರಲಿ, ಯಾವ ಸಮಯದಲ್ಲಾದ್ರೂ ಬರಲಿ, our Father is standing with us. ನಮ್ಮ ತಂದೆಯಾದ ದೇವರು ನಮ್ಮ ಜೊತೆ ನಿಂತಿದ್ದಾನೆ. ತಡೆಯಕ್ಕಿಂತ ಮೇಲೆ ನಾನು ಕಲ್ಸಲ್ಲ. ಇದನ್ನು ಸಹಿಸಲಿಕ್ಕೆ ಆಗದಷ್ಟು ಸಂಗತಿಗಳನ್ನು ನಾವು ಬೇಡಿಕೆ ಕಳುಹಿಸುವುದಿಲ್ಲ He said, ದೇವರು. I will never send more than you can bear. ಆತನು ಹೇಳಿದ್ದಾನೆ, ನಿಮಗೆ ಸಹಿಸಲಿಕ್ಕೆ ಆಗದಷ್ಟು ನಿನ್ನ ಬಳಿಗೆ ನಾನು ಕಳಿಸುವುದಿಲ್ಲ ಅಂತ. Do you believe it? ನೀವು ನಂಬ್ತೀರಾ ಅದನ್ನ? You will be laughing all the way home. ನೀವು ಸಂತೋಷವಾಗಿ ನಗುಮೊಗದಿಂದ ಹೋಗ್ತೀರಾ My ಮನೆಗೆ. Father cannot break His word. ಯಾಕಂದ್ರೆ ನನ್ನ ದೇವರು ನನ್ನ ಅಪ್ಪ ನನ್ನ ವಚನವನ್ನ ಮುರಿಯುವುದಿಲ್ಲ ಅಂತ. Two things. ಎರಡು ಮೂರು ಸಂಗತಿಗಳು. Grow your faith. ನಿಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. Reject fear. ಭಯವನ್ನ ನಿರಾಕರಿಸಿರಿ. Know the love of God. ಮತ್ತು ದೇವರ ಪ್ರೀತಿಯನ್ನು ಅರಿತುಕೊಳ್ಳಿ. First thing is what? ಮೊದಲನೇ ಸಂಗತಿ ಏನು? Grow your faith. ನಿಮ್ಮ ಒಂದು ನಂಬಿಕೆಯನ್ನು ಕಟ್ಟಿಕೊಳ್ಳಿ. Don't say I am strong now. ನೀವು ಅದನ್ನ ಹೇಳಕ್ ಹೋಗ್ಬೇಡಿ, ನಾನೀಗ I don't ಬಲವಾಗಿದ್ದೀನಿ, need to read the Bible now. ನನಗೆ ಸತ್ಯದ ಓದುವ ಅವಶ್ಯಕತೆ ಇಲ್ಲ. Every day ಅದೇ ಪ್ರತಿನಿತ್ಯ must read. ಓದಲೇಬೇಕು. Grow your faith. ನಿಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ಎರಡನೆಯದು Reject every fear. ಎಲ್ಲಾ ಭಯವನ್ನ ತಿರಸ್ಕರಿಸಿ ಮೂರನೆಯದು Know the love of God. ದೇವರ ಪ್ರೀತಿಯನ್ನು ಅರಿತುಕೊಳ್ಳಿ. Victorious. ನೀವು ಜಯಶಾಲಿಗಳಾಗಿರ್ತೀರಾ. Amen. ಆಮೆನ್. That's why God is called Abraham the father of faith. ಅದಕ್ಕಾಗಿ ಆ ದೇವರು ಅಬ್ರಹಾಮನನ್ನ ನಂಬಿಕೆಯ ತಂದೆ ಅಂತ ಕರೆದ. Why? ಯಾಕೆ? He never knew Calvary. ಆದ್ರೆ ಕಲ್ವಾರಿ ಬಗ್ಗೆ ಗೊತ್ತಿರ್ಲಿಲ್ಲ. He never knew other promises of God. ಅಬ್ರಹಾಮಿಗೆ ಯಾವ ಬೇರೆ ವಾಗ್ದಾನಗಳು But ಗೊತ್ತಿರ್ಲಿಲ್ಲ. what he heard, he believed. ಆದ್ರೆ ಅದನ್ನ ಏನ್ ಕೇಳಿಸ್ಕೊಂಡ ಅದನ್ನ ನಂಬ್ದ. So little he heard. ಇಷ್ಟೇ ಕೇಳಿದ್ದು. He believed for such a great thing. ಆದ್ರೆ ಅವನು ಶ್ರೇಷ್ಠವಾದ ಸಂಗತಿಗಳಿಗೆ ನಂಬಿದ. May our unbelief die. ನಮ್ಮಲ್ಲಿರುವಂತ ಅಪನಂಬಿಕೆ ಸಾಯಲಿ ಅಂತ May ಹೇಳ್ತಾ faith ಇದ್ದಾರೆ. rise up now. ನಮ್ಮಲ್ಲಿರುವಂತ ನಂಬಿಕೆಯು ನಮ್ಮ ಹೃದಯದಲ್ಲಿರುವಂತದ್ದು ಎದ್ದೇಳಲಿ. Shall we pray? ನಾವು ಪ್ರಾರ್ಥನೆ ಮಾಡೋಣ. Father, ತಂದೆಯೇ, we come to the throne of grace. ನಿನ್ನ For myself, pray for myself. ಗುಣಪಡಿಸು.